ನಿನ್ನೆ ಉಂಡದ್ದು ಇವತ್ತು ಉಳಿದಿಲ್ಲ, ಇವತ್ತು ಉಂಡದ್ದು ನಾಳೆ ಉಳಿದಿಲ್ಲ. ಇದು ಉಂಡಾಡಿಗರಾದ್ರೆ ಕೆಲಸ ಆಗುದಿಲ್ಲ. ಎಲ್ಲಿಟ್ಟಿರ್ತೀನ ಉಂಡದ್ದು ತಿಂದಿದ್ದು ಅಂದ್ರೆ ಎಲ್ಲ ಬುರುಬುಷ್. ಉಳ್ದೈತೇನೋ ನೋಡ್ಕೊಂಡು ಉಳಿದಿಲ್ಲ ನಿಂದು ಯಾಕಷ್ಟು ಕಷ್ಟಪಡ್ತಿ ಅದಕ್ಕೆ. ಎಲ್ಲರೂ ವಿಷಯಗಳನ್ನು ಗಳಿಸಿ ವಿಷಯ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ನಿರಂತರ ಪ್ರಯತ್ನ ಮಾಡೋದು ಉಳ್ದೈತೆ. ಯಾವ ಜನ್ಮದ ಸುಖ ಉಳ್ದೈತಿ? ಈಗ ಉಳ್ದದ್ದೇ ಈಗಿಂದ ಈಗ ಇಲ್ಲ, ಜನ್ಮ ಜನ್ಮಾಂತರ ದೂರ ಉಳಿತು. ಅದಕ್ಕೆ ಉಂಡಾಡಿಗರಿಗೆ ಕೆಲಸ ಆಗುದಿಲ್ಲ. ಅದಕ್ಕೆ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟವ ಪ್ರದೇಶವು ಬದುಕು ಬಂತು. ಸಮಾಧಿ ಎತ್ತಿ ಉತ್ಥಾನ ಆದವಾಗ ಜಾಗ್ರಾವಸ್ಥೆ ಚಿಂತೆ ಕಡಿತದೆ. ಹೌದು, ಸಮಾಧಿ ಎತ್ತಿ ಉತ್ಥಾನ ಆಗಿ ಅವಾಗ ಇದನ್ನ ಹಚ್ಕೊಳ್ದಂಗೆ ಮಾಡಕ್ ಬರ್ತದೆ. ಸಮಾಧಿ ಹೊಂದಿಲ್ಲ ಇದನ್ನ ಹಚ್ಕೊಳ್ದಂಗೆ ಇರಕ್ ಬರ್ತದೆ. ರಾಮ ಸಮಾಧಿ ಹೊಂದಿ ಉತ್ಥಾನ ಆಗಿ ರಾಜ್ಯ ಕಾರ್ಬಾರ ಮಾಡಿದ, ಅವಾಗ ರಾಮ ರಾಜ್ಯ ಆತ. ಹಂಗ ಆ ಸ್ಥಿತಿ ಹೊಂದಲೇ ನಾನು ಎಲ್ಲ ಮಾಡ್ತೇನೆ ಅನ್ನೋ ಸಾಧ್ಯನೇ ಇಲ್ಲ. ಆರಾಮ ಹೆಚ್ಚು ಕೊಡುವ ಅವಸ್ಥೆ ಯಾವ್ದು? 3 ಅವಸ್ಥೆಗಳ ಪೈಕಿ ಯಾವುದಂದ್ರೆ ನಿದ್ದೆ. ಹೌದಿಲ್ಲ? ನಿದ್ದೆಯೊಳಗಿದ್ದಷ್ಟು ಆರಾಮ ಎಚ್ಚರಿಕೆಯಾಗ ಕನಸಿನಾಗ ಇರ್ತೀವಿ ನಾವು. ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಯಾವುದು ಅಂದ್ರೆ ಎಚ್ಚರಿಕೆ. 3 ಅವಸ್ಥೆಗಳ ಪೈಕಿ ಹೆಚ್ಚು ಸಂಕಟ ಕೊಡುವ ಅವಸ್ಥೆ ಅಂದ್ರೆ ಇದು ಎಚ್ಚರಿಕೆ. ಈ ಎಚ್ಚರಿಕೆಗೆ ಎಷ್ಟು ಇದಕ್ಕೆ ಮಹತ್ವ ಕೊಡ್ಕೊಂಡು ಕೂತಿರಲ್ಲ, ಸಂಕಟ ಕೊಡುವ ಅವಸ್ಥೆ. ಇದರದ ಚಿಂತೆ ನಾವು ಹಿಂಗ ಇರ್ಬೇಕು. ಯಾಕೆ ಅದ್ರ ಚಿಂತೆ ಮಾಡ್ತೀವಿ? ತೋರ್ ಎಡವಿ ಬಿಡೋದು. ಶಾಣೆ ಆದವ್ರು ಇದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ನಿದ್ದೆಯೊಳಗೆ ಏನು ಏನಾರ ದುಃಖ ಮಿಶ್ರಣ ಇರ್ತೈತೇನ? ಅಲ್ಲಿ ಹೇಳಕ್ಕೂ ಇಲ್ಲ, ಆರಾಮ್ ಇದ್ನಿ ಅಂತೇಳಿ. ಏನ್ ತೊಂದರೆ ಇತ್ತಲ್ಲಿ? ಏನು ಇಲ್ಲ. ಎಚ್ಚರಿಕೆ ಬಂದ್ಕೂಲೆ ಬಂದು ನೋಡು ಸಮಸ್ಯೆಗಳು. ಇದ್ರಿ ಎಲ್ಲ ಸಮಸ್ಯೆ ಇಲ್ಲದ ಅವಸ್ಥೆ ಯಾವ್ದೈತೆ ನಮ್ಗೆ? ನಿದ್ದೆ ಅಂದ್ರೆ ಇವೆಲ್ಲ ಸಮಸ್ಯೆ ಅದಾವೆಲ್ಲ ಎಚ್ಚರಿಕೆ ಅವಸ್ಥೆಗೆ ಬಂದ್ಕೂಲೆ ಸಮಸ್ಯೆ ಚಾಲು ಆತ. ನಿನಗೆ ನಿದ್ದೆ ಹೆಚ್ಚಾಗ ಆರಾಮ್ ಇದ್ದಿದ್ದು ಬಿಡ್ರಪ್ಪ, ಯಾರು ಸಮಸ್ಯೆ ಇದ್ದಿದ್ದಿಲ್ಲ. ಈಗ ಎಚ್ಚರ ಆದ್ಕೂಲೆ ಚಾಲು ಆತ ನೋಡಿ. ಇವನ್ನೆಲ್ಲ ಬಾಳೆದ ನೆನಪಾದ್ರೆ ಸಮಸ್ಯೆ ಬಂತು. ನೀನು ಬಾಳೆ ಎಲ್ಲ ಒಂದು ಎಚ್ಚರಿಕೆ ಒಳಗೆ ಹೌದಿಲ್ಲ? ಒಳಗೆ ಗಂಡನೆ ಆಗಿ ಎಚ್ಚರಿಕೆ ಅವಸ್ಥೆ ಸುಖ ಕೊಡ್ತೈತೆ ಅನ್ನೋದನ್ನ ಗಟ್ಟಿ ಹಿಡ್ಕೊಂಡು ಕುಂದ್ಬಿಟ್ಟೇವೆ ನಾವು. ಎಚ್ಚರಿಕೆ ಅವಸ್ಥೆ ಇದು ಇಂದ್ರಿಯಗಳ ಗೋಚರದ, ಅದಕ್ಕೆ ಅದನ್ನ ನಂಬೇಡ ಅಂತಾರೆ. ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದನ್ನು ನಂಬಬೇಡ. ಅದನ್ನು ಯೋಗ್ಯ ಅಲ್ಲ. ಅದನ್ನು ಕೆಟ್ಟ ಹೋಗುದನ್ನ ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗಿ ಇದೆಲ್ಲ ಅನಿತ್ಯವಾದದ್ದು, ದುಃಖ ರೂಪಿ ಇದನ್ನು ವಿಚಾರ ಯಾವಾಗಲೂ ನೆನಪಿಡ್ಬೇಕು ನಾವು. ನಾವು ಮಬ್ಬಿಗೆ ಬೀಳ್ ಬಿಡ್ತೇವೆ ತಡೆ. ಇದ ಸುಖರೂಪ ಅಂತ ವಿವೇಕ ಇಲ್ಲದಕ್ಕೆ. ಆದ್ರೆ ನಿದ್ರಿ ಅವಸ್ಥೆ ಏನದವಲ್ಲ ಅನುಭವ ಗೋಚರದ, ಇದು ಇಂದ್ರಿಯಗಳ ಗೋಚರದ. ಇದು ಎಚ್ಚರಿಕೆ ಅವಸ್ಥೆ, ಅದಕ್ಕೆ ಇದನ್ನ ನಂಬೇಡ ಅಂದ. ನಿದ್ರೆ ಅವಸ್ಥೆ ಅನುಭವ ಗೋಚರದ. ಯಾವ ಇಂದ್ರಿಯಗಳಿಲ್ಲ, ಯಾವ ವಿಷಯ ವಸ್ತುಗಳು ಅಲ್ಲಿ ಇಲ್ಲ.
ಯಾವ ಪ್ರಮಾಣದ ಆಧಾರದ ಮೇಲೆ ಎಚ್ಚರಿಕೆ ಅವಶ್ಯಕತೆ ಅಂತ ತಿಳ್ಕೊಂಡಿರಿ ನೀವು? ಇಂದ್ರಿಯಗಳಿಗೆ ಬೆನ್ ಹತ್ತಿ ಇಂದ್ರಿಯಗಳ ಸುಳ್ಳದಾವು, ನಂಬೇಡದನ್ನ. ನಂಬ್ಕೊಂಡು ಕುಂತೇವಿ ಇದ ಸುಖರೂಪ ಅಂತೇಳಿ. ಅಂದಿಂದ ಎಚ್ಚರಿಕೆ ಅವಸ್ಥಕ್ಕೆ ಯಾಕೆ ಇಷ್ಟು ಬೆಲೆ ಕೊಟ್ಕೊಂಡು ಕುಂತೀರಿ ನೀವು? ಬುದ್ಧಿಯ ವಿವೇಕತನದಿಂದ ಮಾನವ ಈ ವ್ಯವಹಾರಿಕ ಎಚ್ಚರಿಕೆಗೆ ಬಹಳ ಮಹತ್ವ ಕೊಟ್ಕೊಂಡು ಕುಂತ. ಅವಿವೇಕಿ ನಾವು. ಇದು ಎಚ್ಚರಿಕೆ ಅವಸ್ಥಕ್ಕೆ ಮಹತ್ವ ಕೊಟ್ಟ ಅವಿವೇಕಿ ಅಂದ. ಯಾವಾಗಲೂ ನಿರ್ವಿಷಯವಾದ ಆನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲುವುದನ್ನು ಅಭ್ಯಾಸ ಮಾಡಕ್ಕೆ ಕಲಿಬೇಕು ನಾವು. ಮನಸ್ಸು ತನಗೆ ಏನು ಬೇಕಾಗೈತೆ ಕಡೆ ಹೋದ್ರೆ ಆ ಮನಸ್ಸಾಗಿಬಿಡ್ತದೆ. ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ಅದು ನಿದ್ದೆ ಹೆಚ್ಚಿದಾಗ ನಾವು ಒಳಗಿರ್ತೇವೋ ಏನು ಹೊರಗಿರ್ತೇವೋ ಅಂದ್ರೆ ಒಳಗೆ ಹೊರಗನ್ನು ಭಾವ ಇಲ್ಲ ಅಲ್ಲಿ. ಒಳ ಹೊರಗೆನ್ನದೆ ಹೊಳೆವ ಪರಂ ಜ್ಯೋತಿ ನೀನಾಗುತ್ತಿಂತು ಅಂತ. ಏನ್ ಯಾವ ಭಾವನೂ ಇಲ್ಲ ಅಲ್ಲಿ. ಈ ಶರೀರದ ಸಂಬಂಧಿಗಳನ್ನು ಹಚ್ಕೊಂಡು ಕುಂತೀವಿ, ನಮ್ಮಪ್ಪ ನಮ್ಮವ್ವ ಅಂತ. ಶರೀರ ಸಂಬಂಧಿಗಳು, ನಿನಗೇನು ಸಂಬಂಧ? ಅರಿವಿಗೆ ಅಪ್ಪವ ಅದನ್ನ ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇರುವುದಿಲ್ಲ. ಇವಳ ನಮ್ಮಪ್ಪ, ತಂದೆ ತಾಯಿಗಳಿಲ್ಲ, ಬಂಧು ಸಖರಾರಿಲ್ಲ. ನಿನ್ನಲ್ಲಿ ಯಾವ ತಂದೆ ತಾಯಿಗಳು ಇಲ್ಲ. ನೀವೆಲ್ಲ ಮಾಯಾ ತೋರಿಕೆ ಒಳಗೆ ಕಲ್ಪಿಸ್ಬಿಡ್ಬಿಡ್ತೇವೆ. ಬುದ್ಧಿಯನ್ನು ಇಳೆದೊಯ್ದು ಆನಂದಮಯವಾದ ಇರುವಿನ ನೆಲೆಯಾಗಿ ನಿಲ್ಲಿಸುವಿಕೆಗೆ ಆತ್ಮಾನುಸಂಧಾನ ಅಂತ, ಆತ್ಮಸಂಸ್ಥಮನ ಕೃತ್ವ ಅಂತ. ಎಲ್ಲ ವ್ಯವಹಾರ ಕೈಬಿಟ್ಟು ಅವನ್ನೆಲ್ಲ ಕೈಬಿಟ್ಟು, ನೀನು ಕಲ್ಪಿಸ್ಕೊಂಡು ಎಲ್ಲ ಎದಾದ್ರಾಗ ಸುಖ ಐತಂತ ಅವನ್ನೆಲ್ಲ ಕೈಬಿಟ್ಟು ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸು. ಆತ್ಮಾನುಸಂಧಾನ ಅಭ್ಯಾಸದಾಗ ತೊಡಗಬೇಕು ನಾವು. ಅಂದ್ರೆ ಲಾಭ. ಆತ್ಮಾನುಸಂಧಾನದಾಗಿ ನಾವು ಬಾಳೆ ಚಿಂತೆ ಇರ್ತದೆ. ಅದ್ರ ಎಸೆನ್ಸ್ ಹೋಯ್ತಿರ್ತಾನೆ. ಬಾಳೆ ಚಿಂತೆ ಬಿಟ್ಟಾಗ ಅದನ್ನ ಮಾಡಕ್ ಬರ್ತೈತಿ. ಇನ್ನು ನಾನು ಬಾಳೆನೂ ಮಾಡ್ತೇನೆ, ಇದನ್ನು ಮಾಡ್ತೇನೆ ಅಂದ್ರೆ ಸಾಧ್ಯ. ಒಂದೇ ಟೈಮ್ ಹಿಂದ್ಕ ಮುಂದ್ಕ ಸರಿಯಾಗಿ ಆಕೈತೇನೆ ನಿನಗೆ? ಯಾಕ್ರಿ ಕಾಲಕ್ಕೆ ಹಿಂದ್ಕ ಮುಂದ್ಕ ಸರಿಯಾಗಿ ಆಗೋದಿಲ್ಲ. ಹೌದಿಲ್ಲ? ಹಿಂದ್ ಸರ್ದಾಗ ಮುಂದ್ ಸರಿಯಾಗಿ ಆಗೋಲ್ಲ, ಮುಂದ್ ಸರ್ದಾಗ ಹಿಂದ್ ಸರಿಯಾಗಿ ಆಗೋದಿಲ್ಲ. ಹಂಗ ಆನಂದದ ನೆನಪಿನಾಗಿದ್ದಾಗ ಬಾಳೆದ ನೆನಪಿರುದಿಲ್ಲ, ಬಾಳೆದ ನೆನಪಿದ್ದಾಗ ಆನಂದ ನೆನಪಿರುದಿಲ್ಲ. ನಿನಗೆ ಆನಂದ ಬೇಕಂದ್ರೆ ಬಾಳೆದ ಕಡೆ ಮರ್ತು ಬಿಡೋದು. ಬಾಳೆ ಬೇಕಂದ್ರೆ ಆನಂದ ಕೈ ಬಿಡಬೇಕಾಗ್ತದೆ. ಆನಂದ ಕೆಡಿಸ್ಕೊಂಡ ನೀ ಬಾಳೆ ಮಾಡೋದು. ಅದಕ್ಕೆ ಬೇಸರ ಆಕೈತಿ. ಆನಂದದ ನೆನಪಿನಾಗಿದ್ರೆ ಬೇಸರ ಆಕೈತಿ, ಇನ್ನು ಬಾಳೆ ನೆನಪಿನಾಗಿದ್ರೆ ಬೇಸರ ಆಕೈತಿ. ಬಾಳೆ ನೆನಪಿನ ಬೇಸರಕ್ಕೆ ಬಿಡ್ತದೆ, ಬಾಳೆ ಆನಂದ ಅಲ್ಲ ಅಂತ. ಯಾಕಷ್ಟು ತಲೆ ಕೆಡಿಸ್ಕೋಬೇಕು ಅದಕ್ಕೆ? ಇದು ಹೊಳೆದ ಕಠಿಣ ಐತಿ ನಮ್ಗೆ. ಉಪಾಧಿಗಳನ್ನ ಹಿಡ್ಕೊಂಡ್ರೆ ಭೇದ ನಿನಗೆ. ಉಪಾಧಿ ಕಡೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಭೇದ ಎಲ್ಲಿ ಬರ್ತದೆ? ಅಲ್ಲಿ ಚೈತನ್ಯಮಯವಾದ ಇರು ಒಂದೇ ಅದು. ಉಪಾಧಿಗಳಿನ ಕಡೆ ಲಕ್ಷ ಕೊಟ್ಟಾಗ ಕಲ್ಪಿತ ಉಪಾಧಿಗಳು, ಅದಕ್ಕೆ ನಿನಗೆ ಭೇದ ಕಾಣಿಸ್ತದೆ. ಅದಕ್ಕೆ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡಲಿ ಅಂತ. ಶರೀರ ಕಡೆ ಲಕ್ಷ ಕೊಟ್ರೆ ಭೇದ ಕಾಣಿಸ್ತದೆ. ಇರುವಿನ ಕಡೆ ಲಕ್ಷ ಕೊಟ್ರೆ ಅಲ್ಲಿ ಭೇದ ಇಲ್ಲ. ಕಾಮಕ್ರೋಧಾದಿ ಮನುಷ್ಯನ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಸಾಧನವಾದಂತಹ ವಿವೇಕ ವೈರಾಗ್ಯ ಜಗತ್ತಿನ ಎಲ್ಲಾ ಜೀವಿಗಳಿಗೂ ಅದು ಒಂದದು. ವಿವೇಕಕ್ಕೆ ನಾವು ಮುಖ ಕೊಡ್ಲಿಲ್ಲ ಅಂದ್ರೆ ನಾವು ಮಾಡೋದೆಲ್ಲ ವ್ಯರ್ಥ. ನೀವು ಕಲ್ಪಿಸಿದ್ದ ಯಾವುದು ದೇವರಲ್ಲದು. ದೇವರನ್ನ ಅಥವಾ ಜ್ಞಾನವನ್ನ ಯಾರಿಗೂ ಕಲ್ಪಿಸಲಿಕ್ಕೆ ಬರುವುದಿಲ್ಲ ಅಂತ.
ಭಾವಿಸ್ಲಿಕ್ಕೆ ಕಲ್ಪಿಸ್ಲಿಕ್ಕೆ ಬಾರದ್ದು. ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವರಿಗೆ ಇರದಯ ಸುಖ ಇರೋದು ಅಂತ. ಭಾವನೆಗಳನ್ನು ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಇದು ನಮ್ಗೆ ಅನುಭವ ಬರುವಂತಹ ಸ್ಥಿತಿ ಅದು. ಬಿಟ್ಟ ಅನುಭವ ಧ್ಯಾನ ಕೂತಾಗಿ ಇವನ್ನೆಲ್ಲ ಬಿಡಬೇಕಾಗಿದೆ. ಅದಕ್ಕೆ ಏನಾದ್ರು ಕಲ್ಪಿಸ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನಾವು ನಾಮರೂಪಗಳು ಕಲ್ಪಿಸ್ಕೊಂಡು ಧ್ಯಾನ ಅಂತಾರೆ. ನಾಮರೂಪ ಇರ್ತೈತಿ, ಏನು ನೆನಪು ಮಾಡ್ತೀವಿ ಅದಿರ್ತೈತಿ. ನಾಮರೂಪಗಳ ನೆನಪು ಮಾಡಿದ್ರೆ ನಾಮರೂಪ ಇರ್ತೈತಿ. ನಮಗೆ ಏನು ಬೇಕಾಗಿತ್ತು ಅದ್ರ ನೆನಪಿನಾಗಿರ್ಬೇಕು, ಏನು ಈ ನಾಮರೂಪಗಳ ನೆನಪಿನಾಗಿರ್ಬೇಕು. ನಾಮರೂಪಗಳು ನಮ್ಗೆ ಬೇಕಾದದ್ದು ಅದಾವ ಅದ್ರಾಗ. ನಾಮರೂಪಗಳು ಕಲ್ಪಿತ ಅದಾವು. ಅದಕ್ಕೆ ಇದ್ದ ವಸ್ತುವನ್ನು ಕಲ್ಪಿಸಲಿಕ್ಕೆ ಬರುದಿಲ್ಲ. ಇಲ್ಲದನ್ನು ಕಲ್ಪಿಸ್ಕೊಂಡು ಕುಂದದ್ದು. ಕಲ್ಪನೆಗೆ ಬಂದದ್ದೆಲ್ಲ ಇಲ್ಲದ್ದು, ಅದು ಅಸ್ತಿತ್ವವಿಲ್ಲದನ್ನು ಕಲ್ಪಿಸ್ತದೆ. ಇದ್ದ ವಸ್ತುವನ್ನು ಕಲ್ಪಿಸಲಿ ಅಕಲ್ಪಿತವಾದದ್ದು. ಅಲ್ಲಿ ಕಲ್ಪನಾ ಹೆಸರಿನಿಂದ ಬಂಡಿಗಾಲಿ ಅಂದರು. ಇಲ್ಲ ಇಲ್ಲ, ಯಾವ ಕಲ್ಪನಾ ಇಲ್ಲ. ಕಾಮ ಯಾವ ಜಾತಿ ಇದೆ? ಕಾಮ ಯಾವ ಜಾತಿ, ರಾಮ ಯಾವ ಜಾತಿ ಅಂದ್ರೆ? ಕಾಮಕ್ಕೂ ಜಾತಿ ಇಲ್ಲ, ರಾಮಕ್ಕೂ ಜಾತಿ ಇಲ್ಲ. ಈ ಶರೀರ ಯಾವ ಜಾತಿ ಇದೆ? ಪಂಚಭೂತಾದಿಗಳು ಯಾವ ಜಾತಿವ್ರಿ? ಗಾಳಿ, ನೀರು, ಭೂಮಿ, ಬೆಂಕಿ, ಆಕಾಶ, ವಾಯು, ಇವೆಲ್ಲ ಯಾವ ಜಾತಿ ಅದಾವೆ? ಎಲ್ಲರಿಗೂ ಒಂದೇ ಅದಾವಿಲ್ಲ? ನಮ್ಮ ಜಾತಿ ಆಕಾಶ ಬೇರೆ, ನಮ್ಮ ಜಾತಿ ಗಾಳಿ ಬೇರೆ ಐತೇನ? ನಿಮ್ಮ ಜಾತಿ ಗಾಳಿ ಬೇರೆ ಐತೇನ? ಎಲ್ಲರಿಗೂ ಒಂದೇ ಐತಿ. ಇವೆಲ್ಲ ಎದಕ್ಕೆ ಬೇಕಾಗಿತ್ತು? ಜಾತಿ ಕುಲ ಅವನ್ನೆಲ್ಲ ಕಲ್ಪಿಸ್ಕೊಂಡು ಕೂತೀವಿ. ಭೇದ ಅನ್ನೋದೆಲ್ಲ ದಡ್ರದ ನೋಡ್ರಿ. ಶಾನ್ಯರಾದವ್ರು ಯಾವ ಭೇದನೂ ಮಾಡಿಲ್ಲ. ವರ್ಣ ಸಂಕರ ಅಂದ್ರೆ ಏನು? ತಮ್ಮ ಗುಣಕರ್ಮ ಬಿಟ್ಟು ಮತ್ತೊಂದ್ರಾಗ ತುಡುಗುದು. ಏನ್ ಹೌದು, ನಮ್ಮ ಗುಣ ಏನದ? ಸತ್ವ ಚಿತ್ವ ಆನಂದ ಸ್ವರೂಪದ ನಮ್ಮ ಇದು. ನಾವು ಜಡವಾದದ್ದನ್ನು, ಹೌದು, ಅಸತ್ವವಾದದ್ದನ್ನು, ಅರಿವಿಗೇರಿನ, ಅದು ದುಃಖ ಕೊಡುವಂತಹದ್ದನ್ನು ಆರೋಪ ಮಾಡ್ಕೊಂಡು ಏನ್ ವಿಷಯದ ಸಂಪರ್ಕ ಭೋಗದಿಂದ ಆಗುವುದೇನು ಅಂದ್ರೆ ದುಃಖನ ಆಗುದಿಲ್ಲ. ತೃಪ್ತಿ ಅನ್ನೋದು ಅದರಿಂದ ಇಲ್ಲ. ಆಭಾಸ ಮಾತ್ರ ನಿನಗೆ ಅದಂಗೆ ಅನಿಸ್ತೈತಿ. ನಿಜವಾಗಿ ನೋಡಿದ್ರೆ ಅದರಿಂದ ತೃಪ್ತಿ ಇಲ್ಲ. ಭ್ರಮ ಆಗೈತಿ ನಿಮ್ಗೆ. ಅವ್ರು ಸುಖ ಕೊಡ್ತಾವ. ಎಲ್ಲಿ ಉಳ್ದೈತಿ ಹೇಳ್ರಿ? ಉಳಿದ ತೃಪ್ತಿ ಐತೆ ನಿನಗೆ? ಮಾನವನಿಗೆ ಮೂಲ ದಾಖಲಾತಿ ಋಗ್ವೇದದಷ್ಟು ಪ್ರಾಚೀನವಾದಂತಹದ್ದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಇವು ಗ್ರೀಕ್ ಲ್ಯಾಟಿನ್ ಸಾಹಿತ್ಯದ ಕಡೆ ಒಂದು ಋಗ್ವೇದ ಸಾಹಿತ್ಯ ಮೂಲವಾದದ್ದು. ಮೊದಲಿಗೆ ನಾನು ಅಂತ ಎದಕ್ಕೆ ಅನ್ಕೊಂತೀನಿ? ಇದ್ದು ಇರುವಿಕೆಗೆ ನಾನು ಅನ್ಕೊಂಡಿಲ್ಲ. ಅನ್ಯದ್ದೇನು ಇಲ್ದಾಗ ನಾನು ಅಭವತ್ ಅಂತ ನಾನು ಭಾವ ಎಲ್ಲಿಗೆ ಆನಂದಮಯವಾದ ಇರುವಿಕೆನ ಅನ್ಕೊಂಡಿದ್ದೆ. ಮೊದಲ ಆ ಸ್ಥಿತಿಯನ್ನು ಈಗ ಪುನಃ ನೆನಪಿಗೆ ತಗೊಂಡು ಹುಡ್ಕೋಬೇಕಾಗಿದೆ. ನಿಜವಾದ ಇರುವಿನಲ್ಲಿ ನಾಮರೂಪ ಕ್ರಿಯೆಗಳು ಇಲ್ಲ. ನಾಮರೂಪಗಳೆಲ್ಲವೂ ನಿನ್ನ ಕಲ್ಪಿತದೊಳಗದ. ಜೀವ ಬ್ರಹ್ಮನಾದನ. ಯೋ ಬ್ರಹ್ಮ ಇವನ ಪರಹ. ಅದನ್ನು ಉಪಾಧಿ ಹಿಡ್ಕೊಂಡು ಅಲ್ಲಿ ನಾವು ಉಪಾಧಿ ಸಂಬಂಧ ತಪ್ಪಿಸ್ಕೊಂಡು ಅಂದಾರ. ಉಪಾಧಿ ಸಂಬಂಧ ಇಟ್ಕೊಂಡ್ರೆ ಭೇದ ಕಾಣಿಸ್ತದೆ. ಉಪಾಧಿಯಿಂದ ಅನೇಕ ಹೆಸರುಗಳನ್ನು ಕೊಟ್ಟಿವಿ, ಅನೇಕ ರೂಪ ಕೊಟ್ಕೊಂಡು ಕೂತೀವಿ. ಅದು ಒಂದೇ ಅದು. ಇದ್ದ ವಸ್ತು ಏನದು ಒಂದೇ ಅದು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಒಂದೇ ಒಂದಂತ ವಸ್ತುವಿಗೆ ಅನೇಕ ಹೆಸರುಗಳು ಕಲ್ಪಿಸುವುದು.
ಇನ್ನು ನಾನು ಈ ಶಬ್ದದ ಅರ್ಥ ಒಂದಾಯಿತು ಏನು ಭಿನ್ನ ಭಿನ್ನ ಆಯಿತು? ಮೊದಲಿಗೆ ನಾನು ಅಂತ ಇದು ಇರುವಿಕೆಗೆ ಐತಿ ಅನ್ಕೊಂಡಿರೋದಿಲ್ಲ. ನಾನು ಅಂದ ನಂತರ ಹಿಂದಗಡೆವನ್ನು ಜೋಡಿಸ್ಕೊಂಡು ನಾನು ಇಂಥವನು ನಾನು ಇಂಥವಳು ಅಂತ ಭೇದ ಬಂತಲ್ಲಿ. ಅದಕ್ಕೆ ಉಪಾಧಿ ಸಂಬಂಧ ಹಚ್ಕೊಂಡು ಕುಂತೇನೆ. ಈ ಮೊದಲಿಗೆ ನಾನು ಅನ್ನೋದು ಎಲ್ಲರಿಗೂ ಒಂದೇ ಐತಿ, ಈಗೂ ಅದು ಒಂದೇ ಐತಿ. ಅದ್ರ ಕಡೆ ಲಕ್ಷ್ಯ ಕೊಟ್ರೆ ಈ ಉಪಾಧಿ ಸಂಬಂಧದಿಂದ ನಾನು ಇಂಥವನು ನಾನು ಇಂಥವಳು ಅಂತ ಜೋಡಿಸ್ಕೊಂಡು ಇವು ನಡಬರ್ಕ ಬಂದದ್ದು ನಡಬರ್ಕ ಹೋಗೋದಿಲ್ಲ. ಮನ ಬುದ್ಧಿ ಅಹಂಕಾರ ಇವೇ ಭಿನ್ನ ಭಿನ್ನ ಅದಾವ ಅಂದ್ರೆ ಸುಧಾ. ಅದಕ್ಕೆ ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಆನಂದಮಯವಾದ ಇರುವೇನದ ಅದು ಭಿನ್ನ ಆಗಿಲ್ಲ, ಅದು ಒಂದೇ. ಈ ತೋರಿಕೆಯು ಯಾವ ರೀತಿಯಿಂದಲೂ ಇರುವನ್ನು ಪರಿಚ್ಛಿನ್ನ ಮಾಡಲಾರದು. ಹೌದು, ಅದಕ್ಕೆ ಸೀಮಿತ ಅಲ್ಲ, ಅದು ಪರಿಚ್ಛಿನ್ನತ್ವ ಭಾವಿಲ್ಲ ಅಲ್ಲಿ. ಅದು ವ್ಯಾಪಕವಾದಂತಹ ದೃಷ್ಟಿ. ಅದು ಎಲ್ಲಿಂದ ನಮಗೆ ಭಾವ ಉದಯ ಆಗೈತಿ, ಎಲ್ಲಿ ಅದು ಅಡಗ್ತೈತಿ, ಆ ಮೂಲ ವಸ್ತುವಿನ ತಿಳುವಳಿಕೆ ಮಾಡಿಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲಿ ಉದಯ ಆಗೈತಿ ಅಲ್ಲೇ ಅಡಗ್ತೈತಿ. ನಮಗ ಮಾತಿನ ಜ್ಞಾನ ಬೇಕಾಗಿಲ್ಲ, ಹೃದಯ ಪರಿವರ್ತನ ಆಗೈತು ಇಲ್ಲೋ ನೋಡ್ಕೋಬೇಕು ಅಂದ್ರೆ ಲಾಭ. ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ. ಸದ್ದ ವಿಷ ಕೊಡ್ತೇನೆ ಅಂದ್ರೆ ಎದಿ ನಡಗಬಾರ್ದು ಅಂದ್ರೆ ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂತ. ಸಾಕ್ರೆಟಿಸ್ಗೆ ವಿಷ ಕೊಟ್ಟರು, ಅವಂಗೇನು ಫರಕ್ ಆಗಲಿ. ನಾನು ಬೇರೆ, ಅದು ಶರೀರಕ್ಕೆ ಹೋಗ್ಬೇಕು, ನಾ ಬೇರೆ ಹೆಂಗ ತಟಸ್ಥ ಉಳಿದುಕೊಂಡಿತ್ತು ನಮ್ಮಂತ ತಪ್ಪಿಸ್ಕೊಂಡು. ಹೇಮಲಾಕನ್ನು ವಿಷ ಕೊಟ್ಟರು, ಸಾಕ್ರೆಟಿಸ್ ನಕ್ಕೊಂತ ಕೊಡುದು ಹೋಲಿದ ನಾ ಅಲ್ಲದ್ದು ನನಗೆ ಅನ್ಯವಾಗಿ ಅನ್ನುವಂಥ ತಿಳುವಳಿಕೆ ಎಷ್ಟು ಗಟ್ಟಿರ್ಬೇಕು. ಸಿದ್ಧಾರೂಢರು ಕೊಡುದು ಆರಾಮಕತೆ ಆರಾಮಕತೆ ಕುಡೀರಿ, ಕುಡಿಸಿದ್ಲು ವ್ಯಕ್ತ ಅಂದ್ಕೊಂಡು ಅವ್ರ ಆರಾಮಕತೆ ಕುಡೀರಿ, ವಿಷ ಹಾಕಿ ಕುಡಿಸಿದ್ರು ಸಿದ್ಧಾರೂಢ. ಎರಡನೇ ಸಲ, ಮೊದಲನೇ ಸಲ ಪ್ರಾಚೀನ ವಿಷ ಪ್ರಾಚೀನ ಆದಾಗ ಏನೋ ಜೀವಿಗಳು ತಪ್ಪು ಮಾಡ್ಯಾವ, ಜೀವಿಗಳ ಕಲ್ಯಾಣ ಆಕೈತಿ ಅನ್ನೋ ಸುಮಾರು ಅದನ್ನೆಲ್ಲ ಸಹನ ಮಾಡ್ಕೊಂಡಿದ್ರು. ತಮ್ಮ ಸಂಕಲ್ಪದಿಂದ ಅದನ್ನು ತಡೆ ಹಿಡಿದಿದ್ರು. ಅವಾಗ ನೀವು ವಿಷ ಕುಡಿದಾಗ ಶಿವನ ಗಂಟಲು ನೀಲಿ ಆಗೈತಿ ಅಂತಿದ್ರು, ಹಂಗೆ ಸಿದ್ಧಾರೂಢರಿದ್ರೆ ಗಂಟಲು ಹಂಗಾಗಿತ್ತು. ವಿಷಪ್ರಾಶನ ಆದಾಗ ಅದನ್ನು ತರ್ಕೊಂಡು ಸಂಕಲ್ಪ ಮಾಡಿ ಅಸಾಧ್ಯ ಅನ್ನೋದು ಏನಲ್ಲ ಅವ್ರಿಗೆ. ಯಾರು ಹೇಳಿದ ಮ್ಯಾಗ ಈ ಶರೀರ ನಾನಂತ ತಿಳ್ಕೊಂಡ್ರಿ ನೀವು? ಯಾರ ಆಪ್ತರು ಬಂದು ಹೇಳ್ಯಾರ? ಯಾವ್ದಾರ ದೇವ್ರ ದಿನರು ಬಂದು ಹೇಳಿದ್ದೇನೆ ನೀನು? ಆಪ್ತರಂದ್ರೆ ಯಾರಿಗಿರ್ತಾರೆ? ನಮ್ಮ ಅಜ್ಞಾನವನ್ನು ನಾಶ ಮಾಡುವಂಥವ್ರು ಬ್ರಹ್ಮನಿಷ್ಠರು, ಅವ್ರಿಗೆ ಆಪ್ತರು ಅಂತ. ಹೆಣ್ಣು ಗೊಂಡು ಕೊಟ್ಟವ್ರು ಆಪ್ತರಲ್ಲ. ಅವ್ರು ನಂಬಿಗಸ್ತ ಮೇಳಲ್ಲ, ಅದು ನಂಬಿಗಸ್ತರ ಮಾತು ನಂಬೋದಿಲ್ಲ ನೀವು. ಬ್ರಹ್ಮನಿಷ್ಠರು ಅವ್ರಿಗೆ ಅಲ್ಲಿ ಸೇವಾ ಸಲ್ಲಿಸು, ಅವ್ರು ನಮ್ಮನ್ನು ನಂಬಿದ್ರೆ ಅಂದ್ರೆ ನಿಮ್ಮ ಗಂಟೆ ಎಬ್ಬಿಸ್ತೇವೆ ಅಂತಿದ್ರು. ಗಂಟೆ ಅಂದ್ರೆ ನಿಮ್ಮ ಹೃದಯ ಗ್ರಂಥಿ, ವಾಸನಾ ಗ್ರಂಥಿ ಎಲ್ಲ ನಾಶ ನಂಬಿಬಿಟ್ಟು. ಇದ್ದು ತೋರಿಸಿದವ್ರ ಮಾತು ನಂಬುದಿಲ್ಲಲ್ರಿ ನೀವು. ಅದನ್ನು ಮಾಡಿ ಇದನ್ನು ಮಾಡಂತೇಳಿ ಬಡಾಯಿ ಮಾಡಿ ಅಡ್ಡ ದಾರಿ ತೋರ್ಸವ್ರನ್ನ ನಂಬ್ತೀವಿ. ಅಂತವ್ರ ನೋಡೇ ನಂಬ್ತೀವಿ ದೌಡು ನಾವು, ಖರೆ ಹೇಳೋರು ನಂಬುದಿಲ್ಲ.
ಏನಾರ ಮಾಡೋ ಕೆಲಸ ಏನೈತೆ ಇದ್ರಾಗ? ಮಾಡೋದೇನಿಲ್ಲ. ನಮ್ಮಪ್ಪ ಈ ಶರೀರ ಏನಂತ ಹೇಳ್ತಿದ್ದಾನೆ ಯಾರಿಗೆ? ಆನಂದ ಬೇಕನ್ನೋ ಮೊದಲು ನೀ ಯಾರು ನೋಡ್ಕೊ. ಶರೀರ ಭಾವ ಹಿಡ್ಕೊಂಡು ಕೂತ್ರಿ ಅಂದ್ರೆ ನಿಮ್ಗೆ ಸಮಾಧಾನ ಶಾಂತಿ ಇರ್ತೈತಿ. ಶರೀರ ಭಾವ ಬಿಟ್ಟಾಗ ಬಿಟ್ಕೊಂತ ಇರ್ಬೇಕು ನಾವು. ಯಾವಾಗಲೂ ಶರೀರ ಭಾವ ಬಿಟ್ಟು ಇರಕ್ಕೆ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಧ್ಯಾನ ಅಂತ. ಏನ್ ಬರೀ ಶರೀರ ನೆನಪು ಮಾಡೋದಕ್ಕೂ ಧ್ಯಾನ ಅದ ಭಾವಗಟ್ಟಿಗೆ. ಶರೀರ ಭಾವ ಹಿಡ್ಕೊಂಡು ಕೂತವ್ರ ಸಮಾಧಿ ಐತಿ ನಾವು ನೋಡ್ಕೊರಿ. ಅದು ನೀನು ಅಲ್ಲದ್ದದು, ನಿನ್ನ ಗಣ್ಯವಾಗೈತಿ. ಯಾವಾಗಲೂ ಇದ್ದ ವಸ್ತು ನೀನು. ಅದಕ್ಕೆ ತತ್ ಅಂದ್ರೆ ಇದ್ದ ವಸ್ತು ಅದು. ತತ್ ತ್ವಮ್ ಅಂದ್ರೆ ನೀನು, ಹಸಿ ಅಂದ್ರೆ ಇದ್ದಿ. ಯಾವಾಗಲೂ ಇದ್ದ ವಸ್ತು ನೀನು ನೀವು. ಏನ್ ಯಾವ್ದು ನೀ ಅನ್ಯವಾಗೈತಿ ಅಂತ ಕಲ್ಪಿಸ್ಕೊಂಡಿದ್ದೆ ಅದೇ ನೀನು ಅರಿಯು. ನಿನ್ನ ಬಿಟ್ಟು ನಿನಗೆ ಇರಾಕ್ಬೇಕು. ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಏನವು? ಗೂಡ್ಸ್ ಕಂಪನಿ ಅವು. ಅನಾವಶ್ಯಕ ವಜ್ಜೆ ಹೊತ್ಕೊಂಡ ಏನ್ ನೀವೆಲ್ಲರ ವಿಷಯದಿಂದ ಸುಖ ಹೊಂದಬೇಕಂತ ಸಾಲಿ ಕಲಿಯಾಕತ್ತೀರಿ, ಹೌದಿಲ್ಲ? ಪಲ್ಲವರು ತಮ್ಮಲ್ಲಿ ತಾವು ಅತುಷ್ಟಿಯನ್ನು ಹೊಂದಿರ್ತಾರೆ. ವಿಶ್ರಾಂತಿ ಎಲ್ಲಿ ಸಿಗತೈತಿ? ನಮ್ಮನ್ನು ಬಿಟ್ಟು ಬೇರೆ ಎಲ್ಲಿ ಹುಡುಕ್ಯಾರೂ ಸಿಗುದಿಲ್ಲ. ಸಮಾಧಾನ ಶಾಂತಿ ಬೇಕಾಗಿದ್ದ ನಿನ್ನೊಳಗೆ ನೀನು ನೋಡ್ಕೋ ಕೆಲಸ. ವಿಶ್ವವಿದ್ಯಾಲಯಗಳಲ್ಲಿ ನೆಮ್ಮದಿಯನ್ನು ಹೊಂದಿದಂಥವ್ರು ಎಷ್ಟು ಮಂದಿ ಸಿಗ್ತಿದ್ದಾರೆ? ತೃಪ್ತಿ ಕೊಡುವ ವಿದ್ಯೆನಲ್ಲ, ಸುಖದಾಯಕವಾದಂಥ ವಿದ್ಯೆ ಮತ್ತನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗುವುದಿಲ್ಲ. ನಿನ್ನ ಬಿಟ್ಟು ಸುಖ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಅದು ಬೇರೆ ಭಿನ್ನ ಬಿಟ್ಟರ ಸಲಿ ನುಂಟು ಕಾಣಿಸಲು ಬರಿದೆ ಅಂತ. ಆನಂದ ಏನದ ನೋಡ್ರಿ, ಯಾವ ಕರ್ಮೇಂದ್ರಿಯಗಳಿಗೂ ಜ್ಞಾನೇಂದ್ರಿಯಗಳಿಗೂ ಗೋಚರಾಗುವಂಥದ್ದಲ್ಲ. ಮನಸ್ಸಿಗೆ ಅದು ವಿಷಯ ಏನೂ ಅಲ್ಲ. ಅದಕ್ಕೆ ಆ ವಿಷಯದ ಮಾಲಿನ್ಯವನ್ನ ಯಾವಾಗ ನೀ ಕಳ್ಕೊತಿ ಅವಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಅಂತಃಕರಣ ಪರಿಶುದ್ಧಿ ಆದಾಗ ಯಥಾರ್ಥವಾದ ಇರುವಿನ ಅನುಭವ ನಮಗಾಕೈತಿ. ಮೊದಲ ಆ ಕೆಲಸ ನಾವು ಮಾಡಬೇಕು. ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಅಂತಃಕರಣ ಯಾಕೆ ಅದು ಹೊಲಸಾಗೈತೆ ಅಂದ್ರೆ ವಿಷಯ ಚಿಂತನೆ ಮಾಡಿ 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 ಮಾಡೋದು ಕೈ ಬಿಡು. ಅಂತಃಕರಣ ಸ್ವಚ್ಛತೆ. ಬಾಳೆ ಸುದ್ದಿ ತೆಗಿಬಿಡ ಅನ್ನೋರು ಅದಿರ ಇದ್ರೆ ಹೊಲಸು ಮಾಡ್ಕೊಳಕತ್ತ ಮತ್ತೆ ಯಾಕೆ ಸುದ್ದಿ ತೆಗೆದು ಮನೆ ಹೊಲಸಾಗ್ತದೆ ಮನಸ್ಸು. ಆನಂದದ ಗೊತ್ತ ನಿನಗೆ ಮೊದಲಾಯ್ತನೋ ಹಿಂದಗಡೆ ಗೊತ್ತಾಗಿತ್ತು? ಅದು ಯಾವ್ದಾರ ವಿಷಯಾದಿಗಳ ಮುಖಾಂತರ ಗೊತ್ತಾಯ್ತು. ಸಾಲಿ ಕಲ್ತು ಏನ್ ಮಾಡವ್ರು ನೀವು? ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡ್ಕೋದು. ಅದ್ರ ಬಗ್ಗೆ ಎಷ್ಟು ಎಷ್ಟು ತಿಳುವಳಿಕೆ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಐತೆ ನೋಡ್ಕೊ. ಸಾಲಿ ಕಲ್ತವ್ರು ನೆಮ್ಮದಿಯಿಂದ ಅದಾರ ನೋಡ್ಕೊರಿ. ಎಲ್ಲರೂ ಕುಂಬಾರ ಕುಡಿಯಾಗ ಒದ್ದಾಡವ್ರೆ ಇದ್ದೀವಿ. ತನಗೆ ಬೇಕಾದ ತನ್ನಲ್ಲಿ ಅದೊಂದು ಎಷ್ಟು ಜನರಿಗೆ ಹೋದದ್ರಿ ಇದು. ಮನಸ್ಸನ್ನು ಸುಮ್ಮನೆ ಇರ್ಬೇಕಾದ್ರೆ ಎಲ್ಲ ಕಲ್ಪನೆಗಳನ್ನ ಅಡಗಿಸು. ಯಾವುದೇ ತರದ ವಿಚಾರಕ್ಕೆ ಆಸ್ಪದ ಕೊಡುವಂಗಿಲ್ಲ. ಸುಮ್ಮನೆ ಇರೋ ಸಂಬಂಧ ಏನಾದ್ರು ಮಾಡ್ಬೇಕಾಗಿತ್ತೇನ್ರಿ? ಜಾತ್ರೆ ಮಾಡಿದ್ರೆ ಮನಸ್ಸನ್ನು ಸುಮ್ಮನೆ ಇರ್ಸಕೈತಿ.
ತನ್ನ ಬಿಟ್ಟು ಮತ್ತೇನಾರ ಕಲಿದನು ಬೇರೆ? ಇಲ್ಲಿ ತನ ಕಲ್ತಿರಲ್ಲ, ಏನಾಗೈತೆ ನೋಡ್ಕೂರಿ. ಕಲ್ತ ಕತ್ತಿ ಅದ ಅಂದ, ಕತ್ತಿ ಕಾರ್ಬಾರ ಮಾಡಾಕತ್ರಿ. ಈ ಕುಡಿಕೆ ನಿನಗೆ ಸುಖ ಕೊಟ್ಟತಿಲ್ಲ ನೋಡ್ಕು. ಇದು ಸುಖ ಕೊಟ್ರಿ ಇನ್ನೊಂದು ಕುಡಿಕೆಗೆ ಯಾಕೆ ಗಂಟು ಬೀಳ್ತಿದ್ದಿ? ಋಷಿಮುನಿಗಳ ಇರುವಿಕೆ ಏನೈತಿ ಅದ್ರ ಕಡೆ ಲಕ್ಷ ಕೊಡು. ಯಾವಾಗಲೂ ಆ ಇರುವಿಕೆ ಕಡೆ ಲಕ್ಷ ಕೊಟ್ಟೆ ಅಂದ್ರೆ ನಿನಗೆ ಬಾಧಿನ ಆಗುದಿಲ್ಲ. ಎಲ್ಲ ಆಲೋಚನೆಗಳನ್ನ ಕೈ ಬಿಟ್ಟಾಗ ಇರುವಿಕೆ ಕಡೆ ಲಕ್ಷ ಕೊಡಾಕ್ತದೆ. ಇವೆಲ್ಲ ಅನ್ಯ ಭಾವನೆಗಳನ್ನು ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಆರಾಮ್ ಇರ್ತೇವೆ ಅನ್ನೋದು ಕಲ್ತು ಬಿಟ್ರಿ ಅಂದ್ರೆ ಆರಾಮಿನ ಅನುಭವ ಶುರು. ಸುಮ್ಮನೆ ಇರೋದಂದ್ರೆ ಬಾಯಿ ಸುಮ್ಮನೆ ಇರೋದಲ್ಲ, ಮನಸ್ಸು ಸುಮ್ಮನೆ ಇರೋದು. ಮನಸ್ಸು ಸುಮ್ಮನೆ ಇದ್ರೆ ಆರಾಮ ಇರ್ತದೆ. ಆರಾಮಿರಾಕ ಏನಾರ ಮಾಡಿದ್ರೆ ಆರಾಮ್ ಕಳ್ಕೊತೀನಿ. ಆರಾಮಿರಾಕ ಬಟ್ಟಿ ಬದಲು ಮಾಡ್ಬೇಕಾಕೈತೀನಿ, ಅದ್ರ ಅವಶ್ಯಕತೆ ಇಲ್ಲ. ಎಲ್ಲಿ ಬೋಳ್ಸ್ಬೇಕಾಗೈತೀನಿ, ಕೂದ್ಲ ಬಿಡ್ಬೇಕಾಗೈತೀನಿ. ನಿದ್ದೆ ಮಾಡ್ಬೇಕಾದ್ರೆ ಯಾಸೋಗ ಹಾಕೊಂಡ್ ಮಾಡ್ತೀವಿ ಅಂದ್ರೆ ಪಟ್ಟ ಬಡ್ಕೋತೀನಿ, ಈ ಬತ್ತಿ ಹಚ್ಕೊಂಡ್ ತಡಿಪ ಚಲೋ ತಂಗ ನಿಂತದತೆ ಅಂದ್ರೆ ಯಾಸೋಗ ಹಾಕ್ತೀವಿ ನಿದ್ದೆ ಬಂತಂದ್ರೆ. ಎಲ್ಲ ಕೈ ಬಿಡ್ತಿಲ್ಲ, ಎದ್ರದು ಹಂಗೆಲ್ಲ ಹರಿದ ನಿದ್ದೆ ತಾತ್ಪೂರ್ತಿಕ ವಿಶ್ರಾಂತಿ ಒಂದಾಗ ಬೇಕಾಗಿಲ್ಲ. ಇನ್ನು ಕಾಯಂ ಆರಾಮ್ ಇರ್ಬೇಕಂದ್ರೆ ಇವೆಲ್ಲ ಯಾಕಾಗ್ಬೇಕು, ಯಾಕೆ ಬೇಕಾಗಿವು? ಸೋಗ ಹಾಕೊಂಡ್ಕೊಳ್ಳೋದು, ಗಂಧ ವಿಭೂತಿ ಕುಂಕುಮ ಎದಕ್ ಬೇಕಾಗಿರ್ಬೇಕು? ಹೃದಯ ಪರಿವರ್ತನೆ ಆಗ್ಬೇಕಾದ್ರೆ ಭಾಳ ಕಠಿಣ ಅದು. ಭಾಳ ದಿವಸ ಅಭ್ಯಾಸ ನಡೆದು ಏನಾರು ಹೊಳೆದ್ರೆ ಹೊಳಿಬೇಕು. ಹಾಳಿ ಮ್ಯಾಗಿನ ಕರಿಗಿರಿ ಕಲ್ಕೊಂಡ ಪಾಟಿ ಮ್ಯಾಗಿನ ಬಿಳೆಗಿರಿ ಕಲ್ತ ಆರಾಮಿರಾಕ್ ಬರ್ತೈತೇನ್ರಿ? ಆರಾಮಿರಾಕಿ ಪಾಟಿ ಮ್ಯಾಗಿನ ಬಿಳೆಗಿರಿ ಹಾಳಿ ಮ್ಯಾಗಿನ ಕರಿಗಿರಿ ಅಲ್ಲಿ ಕಲಿಯುವ ಅವಶ್ಯಕತೆನೇ ಇಲ್ಲ. ಸುಖಿಗಳಾದವ್ರು ಏನ್ ಕಲ್ತಿದ್ರು? ಸಿದ್ಧಾರೂಢರು ಏನ್ ಕಲ್ತಿದ್ರು? ಏನೂ ಕಲ್ತಿದ್ದಿಲ್ಲ. ಸಾಲಿ ಸನಿಕ್ ಹಾಕಿದ್ರು. ಸಾಲಿಗೆ ಹೋಗು ಅಂದ್ರೆ ಸೂರ್ಯನ ಎದುರಿಗೆ ಸುಮ್ಮನೆ ಹೆಚ್ಚಿದಂಗೆ ಕೈತಿದ್ವಿ. ರಾಮನ ಸ್ಥಾನ ಬಿಟ್ಟು ಕಾಮನ ಸ್ಥಾನಕ್ಕೆ ಹೋದ್ರೆ ತಿರುಗಿ ರಾಮನ ಸ್ಥಾನ ಸಿಗುದು ಬಹಳ ಕಠಿಣ ಅದ. ಅದಕ್ಕೆ ಪಲ್ಲಟ ಆಗಬಾರ್ದು. ಆ ಸ್ಥಾನವನ್ನು ಬಿಟ್ಟಿರುವಕ್ಕೂ ಕೂಡ ಆರಾಮಿನ ನೆನಪನ್ನು ಬಿಟ್ಟ. ವೈರಾಗ್ಯ ಇಲ್ಲದ ಹೊರತಾಗಿ ಏನ್ ಮಾಡಿದ್ರು ಕೆಲಸ ಆಗುದು. ಅದಕ್ಕೆ ವೈರಾಗ್ಯ ಬೇಕಾಗೈತಿ, ತ್ಯಾಗ ಜೀವನ. ವಿಷಯ ಭೋಗದಿಂದ ಶಾಶ್ವತವಾದ ಸುಖ ಸಿಗ್ತೈತೆ ಅಂತ ಜಗತ್ತಿನ ಜನ ಎಲ್ಲ ಅದಕ್ಕಾಗಿ ಬಡ್ಕೋತಾರೆ. ಅದ್ರಾಗ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರಲ್ಲ, ಯಾರು ಸುಖದಿಂದ ಇದ್ರಿ ಹೇಳಿ? ವಿಷಯೋಪಭೋಗ ಸುಖ ವಸಾರವೆಂದು ತಿಳಿಯದ ಹೊರತು ಮನಸ್ಸು ವಿಷಯದಿಂದ ವಿಮುಖ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ದೇವರು ಧರ್ಮದ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡೋರು ಹೊರತು ಅದ ಧರ್ಮವನ್ನ ರಕ್ಷಣಾ ಮಾಡೋರು ಎಷ್ಟು ಮಂದಿ ಇದೆ ಹೇಳಿ? ವಿವೇಕದಿಂದ ಇಂದ್ರಿಯಗಳ ಹಾವಳಿಯನ್ನು ತಡೆಗಟ್ಟಿ ಅವುಗಳ ವಶವಾಗದೇ ಇರುವುದು ಬಹಳ ಕಠಿಣದ. ಪ್ರಬಲವಾದ ಅಭ್ಯಾಸ ಬೇಕಿದೆ.
ಆದ ಕಾರಣ ಕರ್ಣ ವಿಜಯದಿಂದ ಕಲಿತನ ಮಿನ್ನುಂಟೆ ಅಂತ ಸೂರ್ತನ ಅಂತ ಅದಕ್ಕೆ ಅಂದ ಮಂದಿ ಗೆದ್ದುದ್ರಾಗ ಸೂರ್ತನ ಇಲ್ಲ, ಇಂದ್ರಿಯಗಳನ್ನು ಗೆದ್ದುದ್ರೊಳಗೆ ಸೂರ್ತನ ಅದ. ಕರ್ಣ ಅಂದ್ರೆ ಅಂತಃಕರಣ. ಬರೀ ಪರೋಕ್ಷ ಜ್ಞಾನದಿಂದ ಇಂದ್ರಿಯಗಳನ್ನು ಗೆಲ್ಲಕ್ಕೆ ಆಗೋದನ್ನ ಇಲ್ಲ. ಹೌದು, ಇನ್ನೊಬ್ಬರು ಹೇಳಿದ ಕೇಳಿಕೆ ಮ್ಯಾಗ ಅದನ್ನು ಮಾಡಕ್ಕಾಗೋದಿಲ್ಲ. ಸ್ವತಃ ನಾವು ಅದಕ್ಕೆ ಅನುಭವಕ್ಕೆ ಹೋಗ್ಬೇಕಾಗೈತಿ. ಹೊಲ ಮನಿ ಭಾಳ ಮಂದಿ ಗಳಿಸ್ಯಾರ, ಮಕ್ಕಳನ್ನು ಭಾಳ ಮಂದಿ ಹಿಡ್ದಾರ. ಏನಾಗೈತಿ ನೋಡ್ಕೋರಿ ಅವ್ರ ಹಣಿ ಬಂದು. ಸಂಸಾರ ಸಾಗರವಾಗಾದವಾದ ಇದರ ಸುಳಿಗೆ ಸಿಲುಕಿದವನು ದೇಹ ಪೋಷಣೆ ಮತ್ತು ಅನೇಕ ರಜನಾದಿಗಳ ವ್ಯವಹಾರದಲ್ಲಿ ಸಿಲುಕಿ ಘಾಸಿಯಾಗಿ ಹೋಗುವ. ಒಂದು ಕಣ್ಣು ರೆಪ್ಪೆ ಬಡಿಯುವಷ್ಟು ವೇಳೆಯಲ್ಲಿ ಕೋಲ್ಮಿಂಚು ಹೊಡೆದು ಹೋಗುವಂತೆ ಇಂದ್ರಿಯ ಪತನ ಆದ್ರೆ ಮುಗಿದು ಬಿಡ್ತೀರಿ. ಇಷ್ಟರ ಸಂಬಂಧ ಇಷ್ಟೆಲ್ಲ ತೇಗ್ಲಿಕ್ಕೆ. ಮಾನವನಷ್ಟು ಮಬ್ಬಿಗೆ ಬೀಳುವ ಪ್ರಾಣಿ ಮತ್ತೊಂದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಏನ್ ಅನ್ಯ ಪ್ರಾಣಿಗಳೇನದಾವಲ್ಲ, ಮಾನವನನ್ನು ಹೊರತುಪಡಿಸಿದ್ದ ಎಲ್ಲ ಪ್ರಾಣಿಗಳು ಋತುಮತಿ ಆದಾಗಷ್ಟೇ ಮಬ್ಬಿಗೆ ಬೀಳ್ತವೆ. ಏನ್ ಪಶು ಪಕ್ಷಿಗಳಿಗೆ ನಿಯಮಾದಿಗಳನ್ನು ಪಾಲನೆ ಮಾಡೋದು ಗೊತ್ತಿರ್ಲಿಕ್ಕೂ ಅವು ನಿಯಮ ಪಾಲನೆ ಮಾಡ್ತವೆ. ಮಾನವನಿಗೆಲ್ಲ ಗೊತ್ತಿದ್ದು ಅದನ್ನು ಪಾಲನೆ ಮಾಡಕ್ಕಲ್ಲ. ಮಾಡಿ ನೋಡು, ಶರೀರ ಹೆಂಗಿರ್ತೈತಿ, ಆರಾಮ್ ಇರ್ತೈತಿ. ಇಂದ್ರಿಯ ಗೆದ್ದವ ಚಂದ್ರನಾಗ ಗೆದ್ದಾವಂತ. ಅಲ್ಪ ವಯಸ್ಸಿನಲ್ಲಿ ಶರೀರ ಯಾಕೆ ಹಾಳಾಕವ್ರಿ ಅಂದ್ರೆ ನೂತ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ. ಏನ್ ನೂತ ಬ್ರಹ್ಮಚರ್ಯ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ ಜ್ಞಾನಿಗೆ ಮಾತ್ರ ಅದು ಸಾಧ್ಯತೆ. ಸಮಾಧಿ ಹೊಂದಿದ ಮಹಾತ್ಮರಿಗೆ ಸಾಧ್ಯತೆ, ಸಾಮಾನ್ಯ ಜನರಿಗೆ ಅದು ಸಾಧ್ಯನೇ ಇಲ್ಲ. ಏನ್ ಜಾತ್ರೆ ಮಾಡೋದ್ರಿಂದ ನಿಮಗೆ ಏನ್ ಲಾಭ ಮಾಡ್ಕೊಂಡ್ರಿ? ಜಾತ್ರೆ ಅಂದ್ರೆ ಏನ ನಿಯಂತ್ರಣ ಇರ್ತದೆ ನಿಮಗಲ್ಲಿ? ಯಾರಿಗಂತ ಹೇಳ್ತೀರಿ ನೀವು ಅಲ್ಲಿ? ಮನರಂಜನೆ ಕಾರ್ಯಕ್ರಮ ಹೌದಿಲ್ಲ, ಮಹಾತ್ಮರ ಹೆಸರಿನ ಮೇಲೆ ಕೆಟ್ಟತನ ಮಾಡೋದು. ಜಾತ್ರೆ ಅಂದ್ರೆ ಇದಾಗುದಿಲ್ಲ. ಜಾತ್ರೆ ಅಂದ್ಕೂಲ ಯಾರ ಚಂದಾಚಾಯ ಶುರುವಾತದ, ಆಕಿವನ್ ನೋಡುದು, ಇವ್ ಆಕಿನ್ ನೋಡುದು, ಇದಾಗುದಿಲ್ಲ. ಗಿನ್ಯಾಗಿಂತಿ ಮೇಳ ಮಾಡ್ಕೊಂಡು ಕುಂದಿರ್ತಿದ್ವಿ. ನಾನಾ ಬಗೆಯ ದುಷ್ಟ ಕರ್ಮಗಳನ್ನು ಮಾಡಿ ಅನೇಕ ಹೀನ ಜನ್ಮಕ್ಕೆ ಕಾರಣೀಭೂತ ಕೊಂಡಿರ್ತಿದ್ವಿ. ಧೀರಸ್ತತ್ರ ನ ಮೋಹ್ಯತೆ ಎಂದರೆ ಯಾರಲ್ಲಿ ಧೀರತನ ಇರ್ತದೆ ಅವ ಮೋಹಕ್ಕೆ ಬೀಳುದಿಲ್ಲ. ಇಂದ್ರಿಯ ಮೋಹಕ್ಕೆ ಬೀಳಲೆ ಇದ್ದ ಅವಾಗ ಧೀರ ಅಂತ. ಸಾವಿರ ಮಂದಿ ಸುಂದರವಾದಂತ ಪುರುಷರ ಮಧ್ಯೆ ಕೂಡಿಸಿದ್ರು ಆಕೆ ಮನಸ್ಸು ವಿಕಾರ ಆಗ್ಬೋದು. ಸಾವಿರ ಮಂದಿ ಸುಂದರವಾದಂತ ಸ್ತ್ರೀಯರ ನಡುವೆ ಕೂತ್ರು ಇವನ ಮನಸ್ಸು ವಿಕಾರ ಆಗ್ಬಾರ್ದು. ಅದಕ್ಕೆ ಧೀರ ವೃತ್ತಿ ಅಂತ. ಸ್ವಲ್ಪ ಅರಿಬೆ ಹಾರಿದ್ರೆ ಅಪ್ಪ ಬಾಯಿ ತೆಗಿತಾನೆ. ಎದಿ ಮೇಲೆ ಬಿದ್ದು ಹಳ್ಳಾಡಿದ್ರೂ ವಿಕಾರ ಆಗ್ಬಾರ್ದು. ನ ಅಯಮಾತ್ಮ ಬಲಹೀನಶ್ಯ ಲಭ್ಯ. ಬಲಹೀನರಿಗೆ, ಹೇಡಿಗಳಿಗೆ ಕೆಲಸ ಮಾತ್ರ. ಏನ್ ಹೀನ ಕೃತಿಯಿಂದನೇ ಹೀನ ಜನ್ಮ ಬರೋದು. ಕೇಳಿದ ವಿಷಯವನ್ನ ಮನ ಮಾಡ್ಕೋತ ಕೂತೆ ಅಂದ್ರೆ ಅದ್ರ ಅಪ್ಪನಂತ ಪಾದ ಪೂಜೆ ಆಕೈತಿ ನಿಮ್ಗೆ. ಹೌದು, ಮನನ ಮಾಡಕ್ ತಯಾರಿಲ್ಲ, ದೊಡ್ಡ ಲಾಭ ಅದ. ಕೇಳಿದ್ದನ್ನು ಮನನ ಮಾಡ್ಲಿಲ್ಲ ಅಂದ್ರೆ ಕೇಳಿದ್ದು ವ್ಯರ್ಥ. ಏನ್ ಎಷ್ಟು ಮಂದಿ ಮನ ಕೂಡ ಅವ್ರದ್ರಿ ಇದ್ರಾಗ ಒಳ್ಳೆದ ನೆನಪಿಸದ ಬರ್ದು ಇಲ್ಲಿ ಬಂದಾಗಟ್ಟ ನೆನಪು ಅಂತ. ಹೌದಿಲ್ಲ? ಇತ್ತಾಗ ಬರ್ತೇವಂದ್ರೆ ಅವಾಗ ಚಲುವಾತ ಇದ್ರ ನೆನಪು ಮಾಡೋದು. ಇವು ಹೊಳ್ಳಿ ಈ ಕಡೆ ಹೊಳ್ಳಿದ್ವು ಅಂದ್ರೆ ಮರ್ತು ಹೋಗ್ತಿದ್ದನ್ನು ಇಲ್ಲೇ ಬಿಟ್ಟು ಇಲ್ಲಿ ಬಂದಾಗ ಇದನ್ನ ಮತ್ತೆ ಹಂಗೆ ಹಾಕ್ಬೋದು. ಡ್ಯೂಟಿಗೆ ಹೋಗೋ ಟೈಮ್ಕ ಪೊಲೀಸ್ ತಾನು ಡ್ರೆಸ್ ಹಾಕೋತಾನ. ಹೌದಿಲ್ಲ?
ಮನೆಗೆ ಬಂದು ಕಳೆದಿಟ್ಟು ಬಿಟ್ರೆ ತೇರ್ತದೆ ಅದನ್ನು ಹೊಳ್ಳಿ ನೋಡೋಂಗಿಲ್ಲ. ಮತ್ತು ಇಲ್ಲಿ ಬರುವಾಗ ಸೋಗಾಗ್ತದೆ, ಮತ್ತು ಹೋಗುವಾಗ ಕಳೆದಿಟ್ಟು ಹೋಗ್ಬಿಡುದು. ಅಶಾಂತ ಕಾಮರಾದ ಜನರು ಬೇಕಾದಷ್ಟು ಶಾಸ್ತ್ರಜ್ಞಾನ ಪಡೆದಿದ್ದರು, ಮಹಾತ್ಮರ ಸದುಪದೇಶ ಪಡೆಯದಿದ್ದರೆ ಕೆಟ್ಟು ಹೋಗುವುದು. ಜ್ಞಾನ ಅಂದ್ರೆ ಅನುಭವ ಜ್ಞಾನಕ್ಕೆ ಜ್ಞಾನ ಅಂತಾರೆ. ಏನ್ ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದು ಜ್ಞಾನ ಅಲ್ಲ, ಅಲ್ಲ ತೋರೆಡುವುದದು. ಏನ್ ಜ್ಞಾನಕ್ಕೆ ದ್ರವ್ಯನ ಮುಖ್ಯ ಫಲ. ಆ ದ್ರವ್ಯಕ್ಕೆ ಧರ್ಮಕ್ಕೆ ಜ್ಞಾನ ಮುಖ್ಯ ಫಲ. ಜ್ಞಾನಕ್ಕೆ ವಿಜ್ಞಾನ ರೂಪಿಯ ಪರೋಕ್ಷವೇ ಮುಖ್ಯ ಫಲ. ದ್ರವ್ಯದ ಜೊತೆಯಲ್ಲಿ ಧರ್ಮವನ್ನು ಗಳಿಸು. ಹೌದು, ಇನ್ನೊಬ್ಬರಿಗೆ ಕೊಟ್ಟ ತಿಂದ್ರೆ ಅದು ಧರ್ಮ, ಕಸಗೊಂಡು ತಿನ್ನುವುದು ಅಧರ್ಮ. ವಿತರಣದೊಡನೆ ಭೋಗದರ್ಥದೊದವನು ಅಂತ ಹಂಚ್ಕೊಂಡು ತಿನ್ನಾಕ ಕಲಿ ಅಂತ ಇದ್ದದ್ರಾಗ ಅವ ಧರ್ಮಿಷ್ಠ ಮನುಷ್ಯ, ಅವ ಕಸಗೊಂಡು ತಿನ್ನವ ಅಧರ್ಮಿ. ಏನ್ ಅದಕ್ಕೆ ಬಂದು ಎಲ್ಲ ಹಂಚ್ಕೊಂಡು ತಿಂತಾರೆ. ಇನ್ನ ಸಿಹಿ ಇದ್ದದನ್ನ ಯಾಕ್ರಿ ಮುಚ್ಚಿಟ್ಕೊಂಡು ತಿನ್ನಬಾರ್ದು ಅಂದ. ನನಗೆ ಒಬ್ಬಗ ಬೇಸಾಕೈತಿ ಅಂದ್ರೆ ಸ್ವಾರ್ಥಿ ಇದ್ದಾವ, ಯಾರಿಗೆ ಸುದ್ದಿ ಮಾಡಿದ್ರು ಅವ್ನು, ಹೌದಿಲ್ಲ? ಅವ್ನು ನಿಸ್ವಾರ್ಥ ಇದ್ದಾವ, ಅವ್ನು ಎಲ್ಲರಿಗೆ ಹಂಚಲ್ ಬಿಡಪ್ಪ, ಎಲ್ಲರಿಗೆ ಸಿಹಿ ಹಂಚ್ಕೊಂಡು ತಿಂತಾನ. ಅದ್ರಾಗ ರುಚಿ ಐತಿ ಕೊಟ್ಟು ತಿನ್ನೋದ್ರೊಳಗೆ. ಹಸ್ಕೊಂಡು ತಿನ್ನೋದ್ರಾಗ ಏನು ಹಿತ ಇರುವುದಿಲ್ಲ. ಏನ್ ಹೌದು, ಮಹಾತ್ಮರು ಹೇಳಿದ ಮಾತು ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಜೀವನ ವ್ಯರ್ಥ. ಬಹುಜನ್ಮದ ಪುಣ್ಯ ಒದಗಿದಾಗ ಇಂಥ ಮಹಾತ್ಮರ ಸಂಘ ನಮಗೆ ಸಿಗ್ತದೆ. ವಿಷಯ ಮತ್ತು ಪಾಮರ ಜನ ಸಂಘವನ್ನು ಮಾಡಾಕ ಹೋಗ್ಬಾರ್ದು. ಅಂತಹ ಸಂಘದಿಂದ ನಮ್ಮ ಈ ಸಮಾಧಾನ ಎಲ್ಲ ಕೆಟ್ಟು ಬಿಡ್ತದೆ. ಅಧ್ಯಾತ್ಮವನ್ನು ನೀವು ಕೈ ಬಿಟ್ಟರೆ ಎಲ್ಲ ಹಾಳಾಗ್ತದೆ, ಇದ್ದದ್ದೆಲ್ಲ ಕಳ್ಕೊತೀವಿ ನಾವು. ಅಧ್ಯಾತ್ಮದಲ್ಲಿ ನೀವು ಮನಸ್ಸಾ ತೊಡಗಿದ್ರೆ ಅಂದ್ರೆ ಕಾಲಾಂತರದಲ್ಲಿ ಅದರ ಪರಿಣಾಮ ನಿಮ್ಗೆ ಆಗೇ ಇರ್ತೈತಿ. ಏನ್ ಇದಕ್ಕಾಗಿ ಪಟ್ಟಂತ ಶ್ರಮ ಎಂದೂ ನಿಷ್ಫಲ ಆಗುವುದಿಲ್ಲ. ಬಾಳೆ ದಶಿಂದ ಪಟ್ಟಂತ ಶ್ರಮ ಅದು ಎಂದೂ ನಿನಗೆ ಲಾಭ ಇಲ್ಲ. ಅಧ್ಯಾತ್ಮ ವಿಷಯ ಇದು ನಮಗೆ ಬ್ಯಾಡ ಆಗೈತೆ ಅಂದ್ರೂ ಇದನ್ನು ಬಿಡೋಂಗಿಲ್ರಿ. ಯಾರ್ಯಾರು ಸಂಘ ಮಾಡಿದ್ರೆ ಏನೇನಾಕೈತಿ ಅನ್ನೋದನ್ನ ನೀವ ವಿಚಾರ ಮಾಡಿ ನೋಡ್ಕೋರಿ, ಏನೇನು ಪರಿಣಾಮ ಆಕೈತಿ. ಅದಕ್ಕೆ ವಿಷಯಾಸಕ್ತಿ ಜನರ ಸಂಘವನ್ನು ನೀವು ಮಾಡಕ್ ಹೋಗ್ಬೇಕು. ವಿಷಯದ ವ್ಯಾಮೋಹ ಎಷ್ಟೆಷ್ಟು ಕಡಿಮೆ ಅಂತ ಹೋಗ್ತೈತಿ ಅಷ್ಟಷ್ಟು ನಿನಗೆ ಹಿತ ಅದ. ಎಷ್ಟೆಷ್ಟು ಅದ್ರಾಗ ಮುಂದುವರಿತಿ ವಿಷಯಾಸಕ್ತಿ ಒಳಗೆ ಅಷ್ಟಷ್ಟು ನಿನಗೆ ದುಃಖ ಅದ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗವನ್ನು ಅತಿಗಳೆಯಿದೆ ಮನುಜರು ಅಂತ. ನಿನ್ನೆದುರಿಗಿನ ಏನೇನು ಮಾಡಿದವರು, ಅವನು ಗಳಿಸಿದವರು ಭೋಗಿಸಿದವರು ಏನೇನಾಗ್ಯಾರು, ನಿನ್ನೆದುರಿಗಿನ ಅಳದು ಹೋಗ್ಯಾರಿಲ್ಲ. ಮತ್ತು ಅದನ್ನ ಮಾಡ್ಬೇಕಂತೀಯಲ್ಲ ನೀವು. ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಎಷ್ಟು ಸಲ ಮಾಡವಿಲ್ಲ ಅದು ಮತ್ತು ಅನುಲಿ ಉಣ್ಣವ. ಅದಕ್ಕೆ ಆಗದಾಗದ ವರ ವಿವೇಕಿಗೆ ಮುಕುತಿ ನೀಗದೆ ಭೂತಾದಿ ಪ್ರತಿಬಂಧಕವನ್ನು. ಇದನ್ನ ಮಾಡೋದು ಬಿಡೋದು, ಒಳ್ಳೆ ಅದ್ರಾಗ ಹೆಣಿಕೆ ಹಾಕಿ ಬರೇ ಅದ್ರಾಗ ಕಾಲ ಕಳೆದಿಲ್ಲ. ನಿನಗೆ ಸಮಾಧಾನ ಶಾಂತಿ ಕೊಡುವಂತ ಪದಾರ್ಥಗಳ ಜಗತ್ತಿನಾಗ ಯಾವರ ಅದಾವ?
ಯಾವ ಇಲ್ಲ. ಜಗತ್ತಿನಾಗ ಹುಡುಕಿರೋದು ಸಿಗುದಿಲ್ಲ, ನಿನ್ನೊಳಗೆ ನೀನು ಹುಡ್ಕೋದು. ರೆಡಿ ಇದ್ದದ್ದೈತಿ ನಿನ್ನೊಳಗೆ. ಹ್ಮ್ ಉತ್ತಮಾಧಿಕಾರಿಗೆ ಮಾಡುವಂತ ಪೂರ್ವೋಕ್ತವಾದಂಥ ಪ್ರಯತ್ನ ಅದು ಎಂದೂ ನಿಷ್ಫಲ ಆಗುದಿಲ್ಲ. ಏನ್ ನಾವು ಸರಿಯಾಗಿ ಅದ್ರ ಬಗ್ಗೆ ಲಕ್ಷ್ಯ ಕೊಡದೆ ನಾವು ಹೇಳೋದು ಕೇಳೋದು ಅದಕ್ಕೆ ನಮಗೆ ಉಪಯೋಗ ಆಗುದು. ಅದು ಎಷ್ಟಾಗೋದಕ್ಕೆ ನೀವು ಅದನ್ನು ಮನಸ್ಸು ಕೊಟ್ಟು ನೀ ಕೇಳಿದ್ದೆ ಅಂದ್ರೆ ದೊಡ್ಡ ಲಾಭ ಅದು. ಶರೀರಕ್ಕೆ ಆರೋಗ್ಯಕರವಾದ ಅನ್ನ ಹಾಕು, ಶರೀರವನ್ನು ಆರೋಗ್ಯವಾಗಿಟ್ಟು. ಬುದ್ಧಿಗೆ ಸದ್ವಿಚಾರ ರೂಪಿ ಅನ್ನ ಹಾಕು, ಅಂದ್ರೆ ಅದು ಆರಾಮಿರ್ತೈತಿ, ಬುದ್ಧಿನೂ ಆರಾಮಿರ್ತೈತಿ. ಬುದ್ಧಿಗೆ ಅಂತ ಸಮಾಧಾನ ಶಾಂತಿ ಕೆಡಿಸುವಂತ ವಿಚಾರಗಳನ್ನ, ಲೌಕಿಕ ವಿಚಾರಗಳನ್ನ ಎಲೆಯಾಗಿ ತುಂಬಿಕೊಂಡು ಕುಂತೆ ಅಂದ್ರೆ ಇದ್ದ ಸಮಾಧಾನ ಎಲ್ಲ ಕೆಟ್ಟು ಏನ್ ನಾವು ನೆನಪಿಸೋದ ಮಾಡಕ್ ಹೋಗ್ಬೇಡ. ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಅವುಗಳಲ್ಲಿ ಉದಾಸೀನತೆಯನ್ನು ಹೊಂದ, ಎಲ್ಲವುಗಳ ಬಗ್ಗೆ ಉದಾಸೀನತೆ ಧರಿಸಿರಿ ಅಂತ, ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ ಅಂತ. ಮನಸ್ಸಿನ ಶಾಂತಿಯ ಮುಖ್ಯ ಸಾಧನೆ ಯಾವುದು ಅಂದ್ರೆ ಮನಸ್ಸಿಗೆ ಸಮಾಧಾನ ಶಾಂತಿ ಯಾವಾಗ ಕೊಡ್ತದೆ? ನಮ್ಮ ಇರುವಿಕೆ ಕಡೆ ಲಕ್ಷ ಕೊಡೋದು, ನಮ್ಮ ಕಡೆ ಲಕ್ಷ ಕೊಡೋದು, ಶಬ್ದ ವಸ್ತುವಿನ ಕಡೆ ಲಕ್ಷ ಕೊಡೋದು. ಏನ್ ಕೆಡಲಾರ್ದಂಥದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ ಕೊಡೋದು. ಈ ತೋರಿಡುವಂತ ತೋರಿಕೆ ಕಡೆ ಲಕ್ಷ ಕೊಟ್ಟೆ ಅದನ್ನ ಸಮಾಧಾನ ಕೆಡಿಸ್ತದೆ. ಏನ್ ಉಳಿದವರು ನಿನಗೆ ಕಾರಣವಿಲ್ಲದೆ ಪೀಡೆ ಕೊಡುವರು ಮತ್ತು ನಿನ್ನನ್ನು ಅವಮಾನ ಮಾಡುವರು ಎಂದು ಹೇಳುವಿ. ಸುಮ್ಮನೆ ನಮಗೆ ತ್ರಾಸ ಕೊಡ್ತಾರಂತಿ. ಅದು ಸುಮ್ಮನೆ ಅಲ್ಲದ, ಹಿಂದೆ ನೀ ಮಾಡಿ ಅದಕ್ಕೆ ಅವ್ರು ಮಾಡಾತಾರೆ. ಹೌದಿಲ್ಲ? ಇದು ಸತ್ಯವಿದ್ದರೂ ಕೂಡ ನೀನು ಅಶಾಂತನಾಗಬೇಡ. ಅತಿ ಶಾಂತ ರೀತಿಯಿಂದ ಇವುಗಳನ್ನು ಎದುರಿಸು. ಅತಿ ಕಠಿಣ ಪ್ರಸಂಗಗಳನ್ನು ಎದುರಿಸಲು ಶಾಂತಿಯೇ ಮಹಾಶಸ್ತ್ರ. ಅವಮಾನಕ್ಕೆ ಕಣ್ಣು ತೆಗೆಯಲೇಬೇಡ. ಉಳಿದವರು ತಮಗೆ ಮನ ಬಂದಂತೆ ತಿಳಿದುಕೊಳ್ಳಲಿ, ಮನ ಬಂದಂತೆ ಆಡಿಕೊಳ್ಳಲಿ. ಇದು ಅಜ್ಞಾನಿಗಳ ಜಗತ್ತು, ನೀನು ಮಾತ್ರ ಜಾಣನಾಗು. ಪ್ರತಿಯೊಂದು ಪ್ರಸಂಗಗಳಲ್ಲಿ ಜನರೊಡನೆ ವಿನಯದಿಂದ ನಡೆದುಕೋ. ನೀನು ವಿನಯದಿಂದ ನಡೆದುಕೊಳ್ಳಬೇಕಾದರೆ ಅವರು ಮೇಲೂ ಇವರು ಕೀಳು ಎಂಬ ಭಾವನೆ ಹೋಗಬೇಕು. ಪ್ರತಿಯೊಬ್ಬರಲ್ಲಿಯೂ ಸಚ್ಚಿದಾನಂದ ಪರಮಾತ್ಮನಿದ್ದಾನೆ ಎಂಬ ತಿಳುವಳಿಕೆ ದೃಢವಾಗಬೇಕು. ಯಾರಾದರೂ ನಿನ್ನನ್ನು ಅವಮಾನಗೊಳಿಸಿದರೆ ಶಾಂತ ಚಿತ್ತವುಳ್ಳವನಾಗಿರು. ಅವಮಾನವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಉಳ್ಳವ ನೀನಾದರೆ ನಿನ್ನ ವಿನಯಶೀಲತೆ ಬೆಳವಣಿಗೆಯಾಗುವುದು ಮತ್ತು ನೀನು ಅಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸುವೆ. ಹಿಂದೆ ನಾನು ಉಳಿದವರನ್ನು ಅವಮಾನಗೊಳಿಸಿದ್ದೆ, ಅದರ ಫಲವಾಗಿ ಈಗ ಈ ಅಪಮಾನವನ್ನು ಸಹಿಸಿಕೊ. ನಿನ್ನನ್ನು ಅವಮಾನಗೊಳಿಸಿದವರು ಮತ್ತು ಪೀಡೆ ಕೊಟ್ಟವರನ್ನು ಕ್ಷಮಿಸು. ಅವರನ್ನು ದ್ವೇಷಿಸಬೇಡ. ಇದು ಸಿಟ್ಟಿಗಿಂತ ಅತಿ ಹೀನವಾದದ್ದು. ಇದು ಮನಸ್ಸಿನ ಕ್ಯಾನ್ಸರ್ ಇದ್ದಂತೆ. ನಿನ್ನನ್ನು ಅವಮಾನಗೊಳಿಸಿದವರನ್ನು ಮತ್ತು ಪೀಡೆ ಕೊಟ್ಟವರನ್ನು ಕ್ಷಮಿಸಲಿಲ್ಲ ಅಂದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ನಿನಗಾದ ಅಪಮಾನ ಮತ್ತು ಪೀಡೆಯನ್ನು ಮರೆತು ಬಿಡು. ಮನಸ್ಸಿನ ಶಾಂತಿಯನ್ನು ಹೊಂದಲು ಇದು ಒಂದೇ ಉಪಾಯ. ಹೌದು, ಪರರ ದುರ್ಗುಣಗಳನ್ನು ಮರೆಯುವುದು ಆದರಿಸುವುದೇ ಚಂದ. ನಿನಗಾದ ಅಪಮಾನ ಮತ್ತು ಪೀಡೆಯನ್ನು ನೀನು ನೆನಪು ಮಾಡುತ್ತಾ ಕುಳಿತರೆ ನಿನಗೆ ನಿದ್ರೆಯೇ ಹತ್ತದಂತೆ ಆಗುವುದು. ನಿನ್ನ ರಕ್ತವು ವಿಷಪೂರಿತವಾಗುವುದು. ನಿನಗೆ ರಕ್ತಸ್ರಾವ ಮುಂತಾದ ರೋಗಗಳು ಬರುವುದು. ಮಾನವ ಜನ್ಮವೇನೂ ದೀರ್ಘವಿಲ್ಲ. ಆದ್ದರಿಂದ ನಿನ್ನ ಕಾಲವನ್ನು ನಿನಗಾದ ಅಪಮಾನ ಮತ್ತು ಪೀಡೆ ಇವುಗಳನ್ನು ನೆನಪು ಮಾಡುವುದರಲ್ಲಿ ಕಳೆಯಿದೆ. ನಿಜವಾದ ಸುಖಕ್ಕೆ ಸಾಧನ ಯಾವುದು ಎಂಬುದನ್ನು ವಿಚಾರ ಮಾಡುವುದರಲ್ಲಿ ಕಡೆ. ಯಾರನ್ನೂ ನಿಂದಿಸಬೇಡ. ಯಾಕಂದ್ರೆ ನಿಂದೆ ಪರನಿಂದೆ ಅತಿ ಪಾಪದ ಕೆಲಸ. ದುರಿತದಳು ಅಧಿಕವಾಗುವುದು ಪರನಿಂದ. ಎಂದೂ ಇನ್ನೊಬ್ಬರು ನಿಂದ ಮಾಡಬಹುದು.
ನಿನಗೆ ಲಾಭ ಇಲ್ಲ. ಏ ನಿಜವಾದ ಸಾಧಕ ನಾವು ಯಾರ ದೋಷನೂ ಮಾಡಕ್ ಹೋಗ್ತೀವಿ. ನಾವು ಹುಟ್ಟಿಕ್ಯಾರೆ ಅವನದ ಸಾಧಕಲ್ಲ ಅವನು. ಏನ್ ಇನ್ನೊಬ್ಬರು ಹೊಲಸು ತಿನ್ನೋಗೆ ಹತ್ತುದಿಲ್ಲ. ಅಧ್ಯಾತ್ಮ ಪಾಪಿಗಳು ಅವರ ಕರ್ಮವನ್ನು ಅವರೇ ಊಟ ಮಾಡುವರು. ಅವ್ರ ಬಡಿವಿ ನಿನಗೆ ಎದಕ್ಬೇಕೈತೆ? ಮಾಡ್ದವ್ರು ಉಂಟಾರ, ನಿನಗೆ ಎದಕ್ಬೇಕೈತೆ ಅವ್ರ ಸುದ್ದಿ? ಈ ಜಗತ್ತಿನ ಮಾನ ಮರ್ಯಾದೆಗಾಗಿ ಎಂದೂ ಆಸೆ ಪಡಬೇಕು. ಆ ರೀತಿ ನೀನು ಆಸೆ ಪಟ್ಟರೆ ಅಶಾಂತಿಯನ್ನು ಹೊಂದಿದೆ ಮತ್ತು ರೋಗ ಪೀಡಿತನಾಗುವೆ. ಇದರ ಬದಲಾಗಿ ಸ್ವರೂಪ ಜ್ಞಾನವನ್ನು ಪಡೆದಂಥ ಮಹಾತ್ಮರ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸು. ಇದೇ ನಿಜವಾದ ಗಳಿಕೆ. ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಡ, ಏಕೆಂದರೆ ಸಾಮಾನ್ಯವಾಗಿ ಜನರ ಅಭಿಪ್ರಾಯವು ತಪ್ಪೇ ಇರುತ್ತದೆ. ನೀತಿಗೆ ಬೆಲೆ ಕೊಡು, ಆತ್ಮಜ್ಞಾನಕ್ಕೆ ಬೆಲೆ ಕೊಡು. ಹೌದು, ಜ್ಞಾನಿಗಳ ಮಾತಿನ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀನು ತಪ್ಪು ದಾರಿ ಹಿಡಿದು ಇನ್ನು ಹೊಟ್ಟೆ ಕಿತ್ತುತನ, ಇದು ಮನಸ್ಸಿನ ಶಾಂತಿಯನ್ನೆಲ್ಲ ನಾಶ ಮಾಡಿ. ಇನ್ನೊಬ್ಬರು ಉತ್ಕರ್ಷ ಕಂಡು ಹೊಟ್ಟೆ ಕಿತ್ತು ನನಗಿಂತ ಇವ ಹೆಚ್ಚ ಆದಲ್ಲ. ಸಾಕಷ್ಟು ಇವ್ ದುಡ್ಡಿನಾಗ ಭೂಮಿ ಒಳಗ ಎಲ್ಲ ಮಂದಿ ಒಳಗ ಭಾಳ ಹೆಚ್ಚದ ಅನ್ಕೊಂಡ ಏನ್ ಮಾಡೋ ತಗೊಂಡ ಆ ಬಲ ತಗೊಂಡು ಏನ್ ಮಾಡೋ? ಸಮಾಧಾನ ಶಾಂತಿ ಕೊಡ್ತೈತೆ ನಿನ್ಗೆ? ಜಗತ್ತಿನ ಮಾನ ಮರ್ಯಾದೆಗಾಗಿ ಎಂದೂ ಆಸೆ ಪಡಬೇಕು. ಏನ್ ಆ ರೀತಿ ನೀನು ಆಸೆಯನ್ನು ಪಟ್ಟರೆ ಅಶಾಂತಿಯನ್ನು ಹೊಂದಿವೆ ಮತ್ತು ರೋಗ ಪೀಡಿತನಾಗಿವೆ. ಇದರ ಬದಲಾಗಿ ಮಹಾತ್ಮರ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸು. ಇದೇ ನಿಜವಾದ ಗಳಿಕೆ. ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಡ, ಏಕೆಂದರೆ ಸಾಮಾನ್ಯವಾಗಿ ಜನರ ಅಭಿಪ್ರಾಯವು ತಪ್ಪೇ ಇರುತ್ತದೆ. ನೀತಿಗೆ ಬೆಲೆ ಕೊಡು, ಆತ್ಮಜ್ಞಾನಕ್ಕೆ ಬೆಲೆ ಕೊಡು. ಆತ್ಮಜ್ಞಾನಿಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡು. ಇದ ನಿಜವಾದ ಗಳಿಕೆ. ನಿನ್ನ ಉನ್ನತಿಗೂ ನಿನ್ನ ಅವನತಿಗೂ ನೀನೇ ಕಾರಣ. ಪ್ರತಿಯೊಬ್ಬರ ಈಗಿನ ಜೀವನವು ಅವರ ಹಿಂದಿನ ಜನ್ಮಗಳ ಕರ್ಮಫಲ ರೂಪವಾಗಿದೆ. ನಾವು ಹಿಂದೆ ಏನೇನು ಮಾಡಿರ್ತೇವೆ ಅದ ಈಗ ಅನುಭವಿಸಕತ್ತೀವಿ ನಾವು. ನಿನ್ನ ಹಿಂದಿನ ಪುಣ್ಯ ಕರ್ಮದ ಫಲದಿಂದಾಗಿ ನೀನು ಉನ್ನತಿಯಾಗುವಂತಿದ್ದರೆ ಅದನ್ನು ಇಡೀ ಜಗತ್ತೇ ತಡೆಗಟ್ಟಲಾರದು. ಅದರಂತೆ ನಿನ್ನ ಹಿಂದಿನ ಪಾಪ ಕರ್ಮಗಳ ಫಲವಾಗಿ ನೀನು ಅವನತಿಯನ್ನು ಹೊಂದುವಂತಿದ್ದರೆ ಅದನ್ನು ಇಡೀ ಜಗತ್ತು ತಡೆಯಲಾರದು. ಇದನ್ನು ನೀನು ಮೇಲಿಂದ ಮೇಲೆ ನೆನಪು ಮಾಡಿಕೊ. ಈ ರೀತಿ ತಿಳಿದುಕೊಂಡು ಎಂದಿಗೂ ಇನ್ನೊಬ್ಬರ ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಡ, ಮಾಡಕ್ ಹೋಗ್ಬೇಡ. ಇದು ಸಮಾಧಾನ. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನು ಸುಡುವುದೇ ಅಂತ. ಹೌದು, ಇನ್ನು ಸಮಾಧಾನ ಶಾಂತಿಯನ್ನ ಕೆಡಿಸಿಬಿಡ್ತೈತೆ ಅದು. ಅದಕ್ಕೆ ಎಂದೂ ಇನ್ನೊಬ್ಬರ ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಪಡಕ್ ಹೋಗ್ಬೇಡ. ನಿನ್ನ ಸುತ್ತಮುತ್ತಲಿನ ವಾತಾವರಣದಿಂದ ನೀನು ಬೇಸತ್ತಿರಬಹುದು, ಅದರಿಂದ ನೀನು ಅಶಾಂತನಾಗಿರಬಹುದು. ನಿನ್ನ ಸುತ್ತಮುತ್ತಲಿನ ಜನರನ್ನು ಸುಧಾರಿಸಲು ಪ್ರಯತ್ನಿಸಿದೆ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು. ಎಲ್ಲ ಕೆಡ್ತಿಪ್ಪ, ಇದು ಜಗತ್ತೆಲ್ಲ ಜನ ಎಲ್ಲ ಕೆಡ್ತಿ ಅಂತೀರಿ. ಅದಕ್ಕೆ ಕೆಟ್ಟಿಲ್ಲ, ಯಾಕ್ರಿ? ಅದ್ರ ಕಡೆ ಲಕ್ಷ್ಯ ಅದಕ್ಕೆ ನಿನಗೆ. ಉಳಿದವರನ್ನು ಸುಧಾರಿಸುವುದು ಆಗದ ಕೆಲಸವು. ನಿನ್ನನ್ನು ನೀನು ಸುಧಾರಿಸಿಕೊಂಡರೆ ಈ ಜಗತ್ತೇ ನಿನಗೆ ಅನುಕೂಲವಾಗುವುದು. ಮೊದಲು ನೀ ಶಾನೆ ಆಗ. ಇದು ನಿನಗೆ ಆಶ್ಚರ್ಯವೆನಿಸಬಹುದು, ಆದರೆ ಇದನ್ನು ಪ್ರಯೋಗ ಮಾಡಿ ನೋಡಿಕೋ. ಅದು ಏನಾಕೈತಿ ನೋಡಿ. ನಿನ್ನಷ್ಟೇ ತಿದ್ಕೊಂಡು ಇರಾಕಲಿ ಈ ಜಗತ್ತಿನಾಗ. ಜಗತ್ತಿನ ತುಂಬ ಚರ್ಮ ಹಾಸಕ್ ಹೋಗ್ಬೇಡ. ನಿನ್ನ ಕಾಲಾಗ ಚರ್ಮ ಹಾಕೊಂಡ ಬೇಕಾದಲ್ಲಿ ಅಡ್ಡಾಡ್ಬೋದು, ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ನೂರಾರು ರೀತಿಯ ಅನಾನುಕೂಲತೆಗಳು, ವಿರೋಧ ಶಕ್ತಿಗಳು ಇದ್ದಂಥ ವಾತಾವರಣದಲ್ಲಿ ಇದ್ದು ಅವೆಲ್ಲವುಗಳನ್ನು ಸಹಿಸುವುದನ್ನು ಕಲಿ. ಇದರಿಂದ ನಿನಗೆ ನೆಮ್ಮದಿಯಿಂದ ಇರಾಕ್ ಬರ್ತೈತಿ. ವಿನಯಶೀಲತೆಯ ಬೆಳವಣಿಗೆ ಆಗುವುದು.
ಊಟ ಬಟ್ಟೆಗಳಿಗಾಗಿ ಕೂಡ ಉಳಿದವರನ್ನು ಅವಲಂಬಿಸುವುದೇ ನಮ್ಮ ಮನಸ್ಸಿನ ಅಶಾಂತಿಗೆ ಕಾರಣವಾಗಿದೆ. ಪರಾವಲಂಬಿಯಾಗಬೇಡ, ಪರಾವಲಂಬನವೇ ದುಃಖ. ಬಾಹ್ಯದಲ್ಲಿ ಸ್ವಾವಲಂಬಿಯಾಗಿರುವುದು ಸಿಕ್ಕಿಲ್ಲ. ಒಂದು ಜೀವನ ಮತ್ತೊಂದು ಜೀವನವನ್ನು ಅವಲಂಬಿಸಿಕೊಂಡೈತಿ. ಹೊರಗಿನ ವ್ಯವಹಾರ ಎಲ್ಲ ಏನ್ ನಿನ್ನ ವ್ಯಾವಹಾರಿಕ ಹೊಣೆಗಾರಿಕೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸು. ಹೌದು, ಮಾಡುವಂಗ ಮಾಡ. ಅದ ಸುಳ್ಳು ಅಂತ ತಿಳ್ಕೊಂಡು ಮಾಡೋದು, ಕರೆ ಅಂತ ತಿಳ್ಕೊಂಡು ಮಾಡಕ್ ಹೋಗೋದು. ಆದರೆ ನೀನು ಎಲ್ಲವನ್ನೂ ನಾನೇ ಮಾಡುವೆ ಎಂದು ಅನಾವಶ್ಯಕ ಹೊಣೆಗಾರಿಕೆಯನ್ನು ನಿನ್ನ ಮೇಲೆ ಹೇರಿಕೊಳ್ಳಬೇಡ. ಆದಷ್ಟು ಬಾಹ್ಯ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದು ಹೆಚ್ಚು ಕಾಲ ಸುಖದಾಯಕ ಜೀವನ ಯಾವುದು, ದುಃಖದಾಯಕ ಜೀವನ ಯಾವುದು ಎಂಬುದನ್ನು ವಿಚಾರ ಮಾಡುವುದರಲ್ಲಿ ತೊಡಗು. ಮನಸ್ಸೆಂದರೆ ಕಲ್ಪನೆಗಳ ಸಮೂಹ. ಕಲ್ಪನೆಗಳೆಂದರೆ ಅಶಾಂತಿ. ಕಲ್ಪನೆಗಳು ಹೆಚ್ಚಾದಷ್ಟು ಅಶಾಂತಿ ಹೆಚ್ಚು. ಕಲ್ಪನೆಗಳು ಕಡಿಮೆಯಾದಷ್ಟು ಅಶಾಂತಿಯು ಕಡಿಮೆ. ಕಲ್ಪನೆಗಳೇ ಇಲ್ಲದಿದ್ದರೆ ಶಾಶ್ವತ ಶಾಂತಿಯು. ದಿನಾಲು ಹಿತ ಯಾವುದು ಅಹಿತ ಯಾವುದು ಎಂಬುದನ್ನು ವಿಚಾರ ಮಾಡುವುದರಲ್ಲಿ ಒಂದು ತಾಸಾದರೂ ತೊಡಗು. ಈ ಸುಖವಾವುದು ದುಃಖವಾವುದು ಎಂಬುದರ ಬಗ್ಗೆ ವಿಚಾರ ಮಾಡುವ ಕಾಲವನ್ನು ನೀನು ಹೆಚ್ಚಿಸುತ್ತಾ ಹೋಗು. ಇದರಂತೆ ನಿನ್ನ ಮಾನಸಿಕ ಶಾಂತಿಯು ಬೆಳೆಯುತ್ತಾ ಹೋಗುವುದು. ಯಾವಾಗಲೂ ಅಧ್ಯಾತ್ಮ ವಿಚಾರದಲ್ಲಿಯೇ ಕಾಲ ಕಳೆಯ. ಎಳ್ಳಷ್ಟೂ ವ್ಯರ್ಥವಾಗಿ ಕಾಲ ಕಳೆಯಬೇಡ. ಸ್ವಲ್ಪ ವ್ಯರ್ಥವಾಗಿ ಕಾಲ ಕಳೆಯುವಿಕೆಯು ನಿನ್ನನ್ನು ಅಧೋಗತಿಗೆ ಒಯ್ಯುವುದು. ಬೇಳೆ ವ್ಯರ್ಥ ಕಳೆಯಕ್ಕೆ ಹೋಗ್ರ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ. ಸುಮ್ಮನೆ ಕಾಲ ಸತ್ತು ಹೋಗ್ಕಿರಲ್ವ ಅಂತ. ಶಾರೀರಿಕವಾಗಿ ನೀನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಅಧ್ಯಾತ್ಮ ವಿಚಾರವನ್ನೇ ಮುಂದುವರಿಸು. ಎಲ್ಲ ಕಠೋರ ಮಾತುಗಳನ್ನು ಆಡುವಿಕೆ ಮತ್ತು ಎಲ್ಲ ಪಾಪ ಕೃತ್ಯಗಳಿಗೆ ಮನಸ್ಸೇ ಮೂಲ ಕಾರಣವು. ಮನಸ್ಸು ವಿಷಯದ ಆಶೆಯಿಂದ ಹೊಲಸವಾಗಿ ಬಿಟ್ಟಿದೆ. ಆ ಆಶೆಯನ್ನು ತೆಗೆದು ಹಾಕಿದಾಗ ಮನಸ್ಸು ಸ್ವಚ್ಛವಾಗುತ್ತದೆ. ಇದನ್ನು ಸಾಧಿಸುವುದು ಅಸಾಧ್ಯವೆಂದು ಕೈ ಬಿಡಬೇಡ. ಪ್ರಯತ್ನ ಮಾಡಿದ್ರೆ ಹಾಗೆ ಆಗ್ತದೆ. ಸಾಧನೆಯಲ್ಲಿ ತೊಡಗಿದರೆ ಕ್ರಮೇಣ ಪ್ರಗತಿಯಾಗುತ್ತಾ ಹೋಗುವುದು. ಸಾಧನೆ ಮಾಡಕ್ಕೆ ಹೌದು, ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋ ಸಾಧನೆ ಯಾವುದು ಅಂದ್ರೆ ಇದು ಆತ್ಮ ವಿಚಾರದಾಗ ಅಭ್ಯಾಸದಾಗ ನಿತ್ಯ ಕರ್ಮದೊಳಗೆ ತೊಡಗುವುದು. ಬಿಟ್ಟು ಬಿಡದ ನಿಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ನೆನಪು ಮಾಡೋದು, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು. ನಮ್ಮನ್ನು ಕುರಿತು, ನಮ್ಮ ನಿಜವಾದ ಇರುವನ್ನು ಕುರಿತು ಶ್ರವಣ ಮನ ನಿಧಿಧ್ಯಾಸ ತೊಡುವುದರಿಂದ ಅಂತಃಕರಣ ಸ್ವಚ್ಛತೆ. ಇದು ನಿತ್ಯ ಕರ್ಮ. ಇದನ್ನು ಬಿಟ್ಟು ಬಿಡದೆ ಮಾಡಬೇಕು ನಾವು. ಏನ್ ತಪ್ಪೈತೆ ಅಂದ್ರೂ ಅದನ್ನು ತಪ್ಪಿಸಬಾರದು. ನಿತ್ಯ ಕರ್ಮವನ್ನು ಬಿಡಬಾರದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಲಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ನಿರಂತರ ಇದರ ಅಭ್ಯಾಸ ಫಲ ಜೋರಾತು ಅಂತಂದ್ರೆ ಅಂತಃಕರಣ ಪರಿಶುದ್ಧಿ ಆಗ್ತದೆ. ಅಂತಃಕರಣ ಮಾಲಿನ್ಯ ಕಡಿಮೆ ಆತಂದ್ರೆ ನಿನಗೆ ಇದು ಆನಂದದ ಸೂತ್ರ ಹತ್ತಕ್ಕೆ. ಯಾಕೆ ನಮಗೆ ಆನಂದ ಅನುಭವ ಬರುವಲ್ದ? ಅಂತಃಕರಣ ಮಲಿನ ಆಗೈತೆ. ವಿಷಯದ ಆಶೆ ತುಂಬ್ಕೊಂಡು ಕುಂತೈತಿ. ಬಿಡು ಪುರುಷೋತ್ತಲೇ ಬರೀ ಅವಕರು ಬೆನ್ನ ಹತ್ಯಾರ ಸ್ಥೂಳ ಶ್ರಮ ಪಡ್ತೈತಿ. ಇಲ್ಲದಲ್ಲಿ ಹುಡುಕಿ ವಿಷಯ ವಸ್ತುಗಳಲ್ಲಿ ಸುಖ ಹೊಂದಬೇಕಂತ ಹುಚ್ಚು ಪ್ರಯತ್ನ ನಡೆಸಿದ್ವಿ. ಅವುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನು ಮಾಡೇ ಮಾಡ್ತೀವಿ. ನಿರಾಶಾವಾದಿ ಆಗಬೇಡ. ನಿಜವಾಗಿ ನೀ ಸಾಧನೆಯಲ್ಲಿ ತೊಡಗಿದ ಕೂಡಲೇ ವಿಘ್ನಗಳು ಬರುವು. ನಿನ್ನ ತಾಳ್ಮೆ, ಶ್ರದ್ಧೆ ಮತ್ತು ಸಾಧನೆಯ ನಿಷ್ಠೆಯನ್ನು ಪರೀಕ್ಷಿಸಲು ಬರುವು. ನೀನು ಸಾಧಿಸಲು ಎಷ್ಟು ದೃಢ ನಿರ್ಧಾರವನ್ನು ಹೊಂದಿ ಅದರಲ್ಲಿ ತೊಡಗುವೆಯೋ ಅಷ್ಟೇ ಶಕ್ತಿಯಿಂದ ವಿಘ್ನಗಳು ನಿನಗೆ ಎದುರಾಗುವು. ಇಂತಹ ಪರಿಸ್ಥಿತಿಯಲ್ಲಿ ಹೆದರಬೇಡ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅತ್ಯಾಸಂ ಅಪನಯಂ ಕುರು ಎಂಬ ಋಷಿಮುನಿಗಳ ವಾಕ್ಯವನ್ನು ನೆನಪಿಸಿಕೊಂಡು ಧೈರ್ಯ ತಾಳು. ಸಾಧನೆಯನ್ನು ಕೈ ಬಿಡಬೇಕು. ನೀನು ವಿಘ್ನಾದಿಗಳಿಗೆ ಹೆದರಿ ಕುಳಿತರೆ ಎಳ್ಳಷ್ಟು ಜೀವನದಲ್ಲಿ ಏನನ್ನೂ ಸಾಧಿಸಲಾಗ. ನೀನು ಹೆದರದಿದ್ದರೆ ಅವೇ ನಿನಗೆ ಅನುಕೂಲವಾಗಿ ಪರಿಣಮಿಸುವು. ಅವು ನಿನಗೆ ಸಹಾಯಕ್ಕಾಕ್ಕವು. ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವು. ಧೈರ್ಯ ತಾಳು.
ತಾಳಿ ಸಾಧನೆಯನ್ನು ಕೈ ಬಿಡಬೇಡ. ಪರಿಶ್ರಮವಿಲ್ಲದೆ ಜೀವನದಲ್ಲಿ ಏನನ್ನೂ ಸಾಧಿಸಲಾಗದು. ವಿಘ್ನಗಳಿಂದ ನಿನ್ನ ಮನಸ್ಸು ಅಶಾಂತವಾಗಬಾರದು. ಬದಲಾಗಿ ವಿಘ್ನಗಳು ಬಂದಂತೆ ಅವುಗಳನ್ನು ಎದುರಿಸುವ ಶಕ್ತಿ ಹೆಚ್ಚುತ್ತಾ ಹೋಗಬೇಕು. ಹಿಂದೆ ಆಗಿ ಹೋದ ಘಟನೆಗಳ ಬಗ್ಗೆ ಚಿಂತಿಸಬೇಡ, ಅವುಗಳಿಂದ ಪಾಠ ಕಲಿ. ನಾನು ಹಿಂದೆ ತಪ್ಪು ಮಾಡಿದೆನು, ಅದನ್ನು ಮಾಡದಿದ್ದರೆ ಏನೇನೋ ಆಗುತ್ತಿದ್ದೆನು ಎಂದು ವ್ಯರ್ಥವಾಗಿ ಚಿಂತಿಸಬೇಡ. ಚಿಂತಿಸಿಯೂ ಫಲವಿಲ್ಲ, ಏಕೆಂದರೆ ಅದೆಲ್ಲವೂ ಈಗ ಕಳೆದು ಹೋಗಿದೆ. ಹೀಗೆ ಮಾಡುವುದು ವ್ಯರ್ಥ ಕಾಲಹರಣ ಮಾಡಿದಂತೆ ಮತ್ತು ಶಕ್ತಿ ಹರಣನೂ ಮಾಡಿದಂತೆ. ಏನೇನು ಆಗಬೇಕಾಗಿತ್ತು ಅದೆಲ್ಲ ಆಯಿತು, ಆಗಬಾರದ್ದು ಆಗಿಲ್ಲ ಅಷ್ಟೇ ಎಂದು ತಿಳಿದುಕೊಳ್ಳಬೇಕು. ಹಿಂದೆ ಆಗಿ ಹೋದ ಘಟನೆಗಳ ಬಗ್ಗೆ ಚಿಂತಿಸುವುದು ಪುಕ್ಕತನ. ಇದರಿಂದ ನಿನ್ನ ಮನಸ್ಸು ಅಶಾಂತವಾಗುವುದು. ಅದಕ್ಕೆ ಅದನ್ನು ನೆನಪು ಮಾಡಕ್ ಹೋಗಬೇಡ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೆಂದಿರಲಿ, ಏನು ಬೇಕಾದ ಬರಲಿ, ಕರ್ಮಕ್ಕನುಸಾರವಾಗಿ ನಿನ್ನ ಸ್ವರೂಪದ ಎಚ್ಚರಿಕೆ ಒಳಗೆ ಉಳ್ಕೊಳ್ಳೋ ಕಲ್ಪು. ಸ್ವಾರ್ಥಿಯಾದ ಮನುಷ್ಯನಿಗೆ ನೆಮ್ಮದಿಯಲ್ಲಿ. ನೀನು ಸ್ವಾರ್ಥಿಯಾಗದೆ ಇನ್ನೊಬ್ಬರ ಹಿತಕ್ಕಾಗಿ ಪ್ರಯತ್ನ ಮಾಡಿದರೆ ಅದರೊಳಗೆ ನಿನಗೆ ಹಿತ. ಸ್ವಾರ್ಥಿಯಾದ ಮಾನವನಿಗೆ ಶಾಂತಿಯಲ್ಲಿ. ನೀನು ಮಾಡಿದ ಫಲಾಪೇಕ್ಷೆಯನ್ನು ಎಂದು ಬಯಸಬೇಡ. ಉಳಿದವರ ಬಗ್ಗೆ, ಉಳಿದವರಿಂದ ನಾ ಮಾಡೀನಿ, ನನಗೆ ಅವ್ರು ಮಾಡಲಿಲ್ಲ ಅಂತ ಅಪೇಕ್ಷೆ ಮಾಡಕ್ ಹೋಗಬೇಡ. ನೀನು ಮರಳಿ ಏನನ್ನೂ ಅಪೇಕ್ಷದೆ ಅವರಿಗೆ ಹಿತ ನೀ ಮಾಡಿದಂದ್ರೆ ಹೆಚ್ಚಿನ ಶಾಂತಿಯನ್ನು ನೀ ಪಡೀತಿ. ಅವರು ಸುಖದಿಂದ ಇರುವುದು ನೋಡಿ ನಿನಗೆ ಆನಂದ ಆಕೈತಿ. ನಾವು ನಮ್ಮ ಜೀವನದಲ್ಲಿ ಪ್ರಸಂಗಗಳನ್ನು ಎದುರಿಸುವಾಗ ಅಂತಹ ಪ್ರಸಂಗಗಳಲ್ಲಿ ಮಹಾತ್ಮರು ಯಾವ ರೀತಿ ನಡೆದುಕೊಂಡರು ಎಂಬುದನ್ನು ನೆನಪಿಸಿಕೊಂಡು ಅವರಂತೆಯೇ ಆ ಪ್ರಸಂಗಗಳಲ್ಲಿ ನಾವು ವರ್ತಿಸಲು ಕಲಿಯಬೇಕು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗುಲಾಮರಾಗಿ ನಡೆದರೆ ಮಾಯಾಪಾಶದಲ್ಲಿ ಬಿದ್ದಂತೆಯೇ ಸರಿ. ಒಮ್ಮೆ ಅದರಾಗಿ ಬಿದ್ದೆ ಅಂದ್ರೆ ಅದರಿಂದ ಕಡೆಕಾಗೋದು ಬಹಳ ಕಠಿಣ. ಸಾರಾಸಾರ ವಿಚಾರ ಮಾಡುವ ಬುದ್ಧಿಯ ಕೈಯಲ್ಲಿ ಮನಸ್ಸು ಇಂದ್ರಿಯಗಳನ್ನು ಒಪ್ಪಿಸಬೇಕು. ನಿನ್ನ ಮನಸ್ಸು ಜಗತ್ತಿನ ವಿಷಯಗಳ ಕಡೆಗೆ ಎಳೆಯುವಾಗ ಇದು ಸುಖದಾಯಕ ಜೀವನವೋ ದುಃಖದಾಯಕವೋ ಜೀವನವೋ ಎಂದು ಒಂದೇ ಸಮನೆ ವಿಚಾರ ಮಾಡುತ್ತಲಿರಬೇಕು. ಉಳಿದವರು ಮಾಡುವರೆಂದು ಅವರಂತೆ ನಾವು ಮಾಡಬಾರದು. ಉಳಿದವರು ಮಾಡಿದಂತೆ ಮಾಡಬೇಕೆಂಬ ಆಶೆಯು ಉದಯಿಸಿದಾಗ ಪುನಃ ಇದು ಸುಖದಾಯಕ ಜೀವನನೋ ದುಃಖದಾಯಕ ಜೀವನ ಅನ್ನೋದು ನೆನಪಿಗೆ ತಗೋಬೇಕು. ಇದನ್ನು ವಿಚಾರ ಮಾಡಬೇಕು. ಉಳಿದವರನ್ನು ಅನುಕರಣ ಮಾಡುವ ಶಕ್ತಿ ಬಹಳ ಬಲಶಾಲಿಯಾಗಿರುವುದು. ಎಂತೆಂಥವರನ್ನೇ ಅನುಕರಣ ಶಕ್ತಿಯು ಬುಡಮೇಲು ಮಾಡುವುದು. ಚಟಗಳನ್ನು ಹಚ್ಚಿಕೊಂಡು ಭಿಕ್ಷುಕನಂತೆ ತಿರುಗಬೇಡ. ಚಟಗಳಿಂದ ಬಿಡುಗಡೆ ಹೊಂದಿ ರಾಜನಂತೆ ಮೆರೆಯಬೇಕು. ಆರೋಗ್ಯವಾಗುವಂಥ ಊಟ ಸಿಕ್ಕರೆ ಸಾಕು. ರುಚಿಕರ ಪದಾರ್ಥಗಳ ಆಸೆಯನ್ನು ಎಂದೂ ಇಟ್ಟುಕೊಳ್ಳಬೇಕು. ಉಡಲಿಕ್ಕೆ ಬಟ್ಟೆ ಇದ್ದರೆ ಸಾಕು. ಚಂದವಾದ ಬಟ್ಟೆಗಳನ್ನು ತೆಗೆದುಕೊಳ್ಳುವ ಆಸೆ ಇಟ್ಟುಕೊಳ್ಳಬಾರದು. ಅಕ್ಕೈತೆ ನಮಗಿದೆ. ಅವ್ರು ಏನ್ ಮಾಡ್ಯಾರ, ನಾನು ಅವಗಿಂತ ಬಲ ತಂದವನು. ಹೌದಿಲ್ಲ? ಸಮಾಧಾನ ಶಾಂತಿ ಇಲ್ಲ ಇದೆ. ಎದಕ್ಕೆ ಬೇಕಾಗಿ ಅದರಿಂದ ನಮಗೆ ಏನು ಲಾಭ? ಇದನ್ನು ಮಾಡಿದವ್ರಿಗೆ ಏನಾಗ್ಯ? ಸರಸಾಲಂಕೃತಿ ರೂಪಿಂದಿ ಬಹಳ ಅಲಂಕಾರಿಕ ಬಟ್ಟೆಗಳನ್ನು ಆಭರಣಗಳನ್ನು ಹಾಕೊಂಡ್ರ ಸುಖ ಸಿಗ್ತೈತಿ. ಏನು ಲಾಭ ಇಲ್ಲ. ನೀವು ಅದನ್ನು ಅವಲಂಬಿಸಿಕೊಂಡಿಲ್ಲ. ಉಳಿದವರು ಮಾಡಿದಂತೆ ಮಾಡಬೇಕೆಂಬ ಆಸೆ ಉದಯಿಸಿದಾಗ ಇದು ಸುಖದಾಯಕ ಜೀವನವೋ ದುಃಖದಾಯಕ ಜೀವನವೋ ಎಂಬುದನ್ನು ವಿಚಾರ ಮಾಡಬೇಕು. ಉಳಿದವರನ್ನು ಅನುಕರಣ ಮಾಡುವ ಶಕ್ತಿಯು ಬಹಳ ಬಲಶಾಲಿಯಾಗಿರುವುದು. ವಿಷಯಗಳ ಲೋಭ ಹೆಂಗೆ ಹೆಚ್ಚಕೈತಿ, ಹೆಂಗೆ ಅಶಾಂತಿ ಹೆಚ್ಚಕೈತಿ. ಕಡುಲೋಭ ಇದ ದುರ್ಗುಣ. ಏನ್ ಒಳ್ಳೆ ಗುಣ ಬರುವುದೇ ಇಲ್ಲ. ಹೆಚ್ಚಿನ ಗಳಿಕೆ ಮಾಡ್ಬೇಕನ್ನ ನಾವು ದುರ್ಗುಣ.
ಕಡುಲೋಹದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಇದ್ದಿದ್ರಾಗ ತೃಪ್ತಿ ಹೊಂದ್ಕೊಂಡಿರೋನಪ್ಪ, ಬ್ಯಾಡಿನ ನಮ್ಗೆ ಹೆಚ್ಚಿಂದ ಬ್ಯಾಡಿನ, ಅದನ್ನು ಗಳಿಸ್ಬೇಕು ಇದನ್ನು ಗಳಿಸ್ಬೇಕು ಮಾಡೋದ್ರಾಗ ಏನೂ ಲಾಭ ಇಲ್ಲ. ಸಮಾಧಾನ ಶಾಂತಿಯನ್ನು ಹೊಂದೋದನ್ನು ಅದನ್ನು ಪಡಿ, ಅದಕ್ಕಾಗಿ ಪ್ರಯತ್ನ ಮಾಡು. ಇದನ್ನು ವಿಷಯ ಸಂಗ್ರಹ ಮಾಡ್ಕೊಂಡು ಕೂತಿ ಅಂದ್ರೆ ಸಮಾಧಾನ ಶಾಂತಿ ಸಿಗ್ತೈತಿ ಅಂತ ತಿಳ್ಕೊಂಡಿವ್ನು. ಗಳಿಸೋದು ಹೆಂಗೆ ಗಳಿಸ್ಕೊಂತ ಹೋಗಿ ದುಃಖದ ಪ್ರಮಾಣನ ಹೆಚ್ಚಾಕೊಂತ ಹೋಗ್ತೈತಿ. ತನ್ನಗೈತೀವಿ ಯಾವ ಇಲ್ದಾಗ ಇವನು ಎಲ್ಲ ಮಾಡ್ಕೊಂಡು ಆರಾಮಿರ್ಬೇಕಂತ ಮಾಡ್ಕೊಂಡು ಎಲ್ಲಿ ಆರಾಮಿಲ್ಲ. ಅವು ಕೆಟ್ಟವಾದಂದ್ರೆ ಹೊಟ್ಟೆಬ್ಯಾನ್ ಹತ್ತೈತಿ ನಿಮ್ಗೆ. ಅದನ್ನು ಅವಲಂಬಿಸ್ಕೊಂಡು ಕೂತೇವೆ ನಾವು. ಈ ಕೆಟ್ಟ ಹೋಗುವಂಥ ವಸ್ತುಗಳನ್ನು ಅವಲಂಬಿಸ್ಕೊಂಡು ಎಂದ ಸುಖ ಹೊಂದವ ನೀನು? ಎಂದಿಗೂ ಸಾಧ್ಯ ಇಲ್ಲ ಅದು ಹೊಂದಬೇಕಂದ್ರೆ. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವಾದೀಗಲೇ ಮಹಾವಿರತಿ ಅಂತ. ವಿಷಯ ವಸ್ತುಗಳ ಸಂಗ್ರಹ ಮಾಡೋದು, ಅದರ ಸಂಪರ್ಕ ಮಾಡೋದು ಬಿಡೋದು. ಅದರಿಂದ ಏನೂ ಲಾಭ ಇಲ್ಲ. ಇಲ್ಲಿ ತನಕ ಮಾಡಿದಿ, ಇಲ್ಲಿ ತನಕ ಅದನ್ನೆಲ್ಲ ನೋಡಿದಿ, ನೋಡಿ ತಿಳಿದ ಅದರಿಂದ ಹಿಂದಕ್ಕೆ ಸರ್. ನಿನ್ನೊಳಗೈತಿ ನಿನಗೆ ಬೇಕಾದದ್ದು ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡು. ಎಷ್ಟು ಕಡಿಮೆ ವಸ್ತುಗಳಿರುವು ಅಷ್ಟು ಮನಸ್ಸು ಶಾಂತವಿರುವುದು. ಎಷ್ಟು ಹೆಚ್ಚಿಗೆ ಮಾಡ್ಕೊಂತ ಹೆಚ್ಚಾದಂತೆ ಅಶಾಂತಿ ಹೆಚ್ಚಕ್ಕೆ, ಇನ್ನೂ ಗಳಿಸ್ಬೇಕು ಅನ್ನೋ ಹಪಾಪಿ ಹೆಚ್ಚ. ವಿಷಯ ಸಂಗ್ರಹವೆಂದರೆ ದುಃಖವೇ. ನೀತಿ ವೈರಾಗ್ಯಗಳು ಒಂದೇ ದಿನದಲ್ಲಿ ಬರುವುದಿಲ್ಲ. ಸತತ ಪ್ರಯತ್ನದಿಂದ ಅವು ನಮಗೆ ಸಹಜವಾಗಬೇಕು. ಹೌದು, ಸತತ ಇದ ಅಭ್ಯಾಸದಾಗ ತೊಡಗಿದ ನೀನು ದಾರಿ ಬಿಡುದಿಲ್ಲ, ತಪ್ಪು ದಾರಿ ಹಿಡಿದಿಲ್ಲ. ಉಳಿದವರನ್ನು ದ್ವೇಷಿಸಬೇಡಿರಿ, ಪೀಡಿಸಬೇಡಿರಿ, ಬಯ್ಯಬೇಡಿರಿ, ಹಾಸ್ಯ ಮಾಡಬೇಡಿರಿ, ಮೋಸ ಮಾಡಬೇಡಿರಿ. ಸೇವಕರೊಡನೆ ಕೀಳು ರೀತಿಯಿಂದ ನಡೆದುಕೊಳ್ಳಬೇಡಿರಿ. ಯಾರು ಇನ್ನೊಬ್ಬರ ಮನಸ್ಸಿನ ಶಾಂತಿಯನ್ನು ಕೆಡಿಸುವರು ಅವರಿಗೆ ಶಾಂತಿಯನ್ನು ಹೊಂದುವ ಹಕ್ಕು ಇಲ್ಲ. ಅತಿ ಅಸಹಾಯಕ ಸ್ಥಿತಿಯಲ್ಲಿ ಮಾರ್ಗದರ್ಶನಕ್ಕಾಗಿ ಸ್ವರೂಪ ಜ್ಞಾನ ಪಡೆದವರು ಬರೆದ ಗ್ರಂಥಗಳನ್ನು ಓದಬೇಕು. ಹೌದು, ಅಂತಹ ಮಹಾತ್ಮರ ಸಿಗಲಿಲ್ಲ ಅಂತವರು ಹೇಳಿದ ಗ್ರಂಥಗಳನ್ನು ಓದಬೇಕು. ಕೆಲವರು ಶೆರೆ ಕುಡಿದು ಚಿಂತೆಯನ್ನು ಕಳೆದುಕೊಳ್ಳಬೇಕೆನ್ನುತ್ತಾರೆ. ಇದು ಅಸಾಧ್ಯವಾದ ಮಾತು. ಬಹಳ ತ್ರಾಸಾಗೈತೆ ಅಂದ್ರೆ ಅದಕ್ಕೆ ಮರಿಬೇಕಾಗಿಲ್ಲ. ಅದನ್ನ ಒಮ್ಮೆ ಕಲ್ತೆ ಅಂದ್ರೆ ತೀರ್ತಿ ನೋಡ, ಮರ್ತು ಬಿಡ್ತೈತೆ. ಮತ್ತೆ ನಿಶೆ ಹಿಡಿತೆ ಅಂದ್ರೆ ನೆನಪಾದ್ಮೇಲೆ ಮತ್ತೆ ಕುಡಿಯಾಕ್ತಿಲ್ಲ. ಬರೇ ಅದ ಚಾಳಿ. ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಯಾಕೆ ಅದನ್ನ ಹಚ್ಕೊಳ್ದಂಗೆ ಇರಕ್ಕೆ ಕಲಿಬೇಕು. ಏನು ಬೇಕಾದಂದ್ರೆ ಹಚ್ಕೊಳ್ದಂಗೆ ಇರಕ್ಕೆ ಕಲಿಬೇಕು. ಎಚ್ಚರಿಕೆ ವ್ಯವಹಾರದಿಂದ ಏನೋ ಹಚ್ಕೊಳಕ್ಕೆ ಕಲಿಬಾರ್ದು. ತೋರ್ ಎಡಗ್ತೈತೆ. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನಿದ್ದೆ ಗುಳಿಗೆಗಳನ್ನು ಸೇವಿಸಿ ಆರಾಮಿರ್ಬೇಕಂತಾನೆ, ಅದರಿಂದನೂ ಚಿಂತೆ ಹೋಗುವುದಿಲ್ಲ. ಶರೀರ ಎಲ್ಲ ರೋಗಗ್ರಸ್ತಕತೆ ಅದರಿಂದ. ನೀವು ಕಠಿಣ ಪ್ರಸಂಗಗಳನ್ನು ಎದುರಿಸುವ ದುರ್ಬಲತೆಯನ್ನೇ ಅವು ಬೆಳೆಸುವವು. ಇನ್ನು ಆತ್ಮಹತ್ಯೆ, ಇದು ಮಹಾಮೂರ್ಖತನ. ಇದರಿಂದ ನೀನು ಪಿಸಾಚಿಯಾಗುವಿ. ಯಾವರ ಅತಿ ತ್ರಾಸ ಆತ ಅಂದ್ರೆ ಉರ್ಲಾಕ್ ಹೋಗ್ತಾವು, ವಿಷಾದ ಹೋಗ್ತಾವು. ಅದು ಅದು ಆತ್ಮಘಾತುಕತನ. ಏನೇನು ಉಣ್ಣಾಕ್ ಬಂದೇವು ಅನುಭೂಷಣ ಗಟ್ಟಿಯಾಗಿ ಅಂದಾಗ ಇದು ಭೇಟಿಯಾಗುವಂತ. ಏನು ಬೇಕಾದ ಬರಲಿ, ಬಂದದ್ದೆಲ್ಲ ಬರಲಿ ಅಂತ ಹೆದರಾಕ್ ಹೋಗ್ಬಾರ್ದು. ಇಶಾ ತಗೊಂಡೆ, ಉರ್ಲಾಕೊಂಡೆ, ಎದಕ್ಕೆ ಬರುದ್ರೆ? ಅದರಿಂದ ಸಮಸ್ಯೆ ಬಗ್ಗೆ ಇಲ್ಲ. ಅದು ಪರಿಹಾರ ಅಲ್ಲ. ಧನಧಾನ್ಯ ಸಂಪತ್ತು ನಿಜವಾದ ಸಂಪತ್ತು ಅಲ್ಲವೇ ಅಲ್ಲ. ಅಧ್ಯಾತ್ಮ ಸಂಪತ್ತೇ ನಿಜವಾದ ಸಂಪತ್ತು. ಸಮಸ್ಥಿತಿಯಿಂದ ಇರುವಂತಹದ್ದು. ಸಮಸ್ಥಿತಿಯಿಂದ ಇರುವಂತಹ ಇರುವಿಕೆಗೆ ಪತ್ತು ಅಂದ್ರೆ ಇರುವಿಕೆ. ಸಮಸ್ಥಿತಿಯಿಂದ ಇರುವಂತಹ ಸಂಪತ್ತು ಅಂತ. ಸಮವಾದ ಪತ್ತು ಸಂಪತ್ತು. ಇದು ಸಮಸ್ಥಿತಿಯಿಂದ ಇರುವುದಲ್ಲದು. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ, ಬದಲಾವಣೆ ಆಕೈತಿ. ಅದು ವಿಪತ್ತು. ಎಲ್ಲ ವ್ಯಾವಹಾರಿಕ ಆಸೆಗಳನ್ನು ಕಿತ್ತು ಹಾಕಿರಿ. ಅಧ್ಯಾತ್ಮದಲ್ಲಿ ಮುಂದುವರಿಯುವ ಆಸೆಯನ್ನು ಇಟ್ಟುಕೊಳ್ಳಿ.
ಬ್ಯಾಡಪ್ಪ ಇದರ ಅಭ್ಯಾಸದಾಗ ತೊಡಗು, ನಿನ್ನ ಇದ ಗಟ್ಟಿ ಮಾಡ್ಕೊಂಡು ನಿನ್ನ ಸಾಕಿನ. ಈ ಜಗತ್ತಿನಾಗ ಏನು ಮಾಡೋದೆಲ್ಲ ಮಾಡಿ ಮುಗಿಸಿದ್ವಿ, ಮಾಡೋದು ಏನು ಉಳಿಲಿಲ್ಲ. ಸಾಕಿನ್ನದ್ರದ ಸಹವಾಸ ಅಂತ ತಿಳ್ಕೊ, ಅದರಿಂದ ಹಿಂದಕ್ಕೆ ಸರಿಸಿ. ಎಷ್ಟೆಷ್ಟು ಅದರಿಂದ ವಿಮುಖ ಹಾಕಿ ಹಿಂದೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ. ಎಷ್ಟೆಷ್ಟು ಅದ್ರಾಗ ನೀವು ಹೊರಗೆ ಹೋಗ್ಬೇಕಂತಿ, ಇನ್ನೂ ಯಾಕ್ರಿ ಹೊರಮುಖ ಆಗ್ಬೇಕಂತಿ, ಇನ್ನೂ ಏನೇನೋ ಮಾಡ್ಬೇಕಂತಿ. ಅದನ್ನ ಮಾಡೀನಿ, ಎಲ್ಲ ಮಾಡೋದೆಲ್ಲ ಮುಗೀತಲ್ಲ, ಸಾಕಿನ ಸರಿ. ನೆಮ್ಮದಿ ಬೇಕಾಗಿತ್ತಂದ್ರೆ ಹಿಂದಕ್ಕೆ ಸರಿ, ಮೆಲ್ಲನೆ ಒಳ ಸರಿಯುತ್ತ ಅಂದ್ರೆ ವಿಷಯದಿಂದ ವಿಮುಖ. ಮನಸ್ಸಿನಲ್ಲಿದ್ದದ್ದೇ ಮಾತುಕತೆಗಳಲ್ಲಿ ಬರಲಿ. ಮಾನಸ ಗಳತನವನ್ನು ಕಿತ್ತು ಹಾಕಿರಿ. ಮಾನಸ ಗಳತನವೇ ಮನಸ್ಸಿನ ಅಶಾಂತಿಗೆ ಕಾರಣ. ವ್ಯಾವಹಾರಿಕವಾಗಿ ಬಡವರೊಡನೆ ನಿಮ್ಮನ್ನು ಹೋಲಿಸಿಕೊಳ್ಳಿರಿ. ಆಧ್ಯಾತ್ಮಿಕವಾಗಿ ನಿಮಗಿಂತ ಹೆಚ್ಚು ಅಧ್ಯಾತ್ಮದಲ್ಲಿ ಮುಂದುವರೆದವರೊಡನೆ ಹೋಲಿಸಿಕೊಳ್ಳಿರಿ. ಇದರಿಂದ ಭೌತಿಕ ತೃಪ್ತಿಯು ಆಧ್ಯಾತ್ಮಿಕತೆಯನ್ನು ಹೊಂದುವ ತೃಪ್ತಿಯೂ ಉಂಟಾಗುವುದು. ವ್ಯಾವಹಾರಿಕವಾಗಿ ಶ್ರೀಮಂತರೊಡನೆ ಹೋಲಿಸಿಕೊಂಡರೆ ಮತ್ತು ಆಧ್ಯಾತ್ಮಿಕವಾಗಿ ನಿಮಗಿಂತ ಹಿಂದುಳಿದವರೊಡನೆ ನೀವು ಹೋಲಿಸಿಕೊಂಡರೆ ಭೌತಿಕ ತೃಪ್ತಿಯು ಆಧ್ಯಾತ್ಮಿಕ ಅಹಂಕಾರ ಬೆಳೆದು ನರಕಕ್ಕೆ ಒಯ್ಯುವುದು. ಕಾರಣವಿಲ್ಲದೆ ಮಾತಾಡಬಾರದು, ಕೇಳದವರಿಗೆ ಉಪದೇಶಿಸಬಾರದು, ಯಾರೊಡನೆಯೂ ವಾದ ಕೇಳಬಾರದು. ಸುಮ್ಮನೆ ಅವ್ರಿಗೆ ಹೇಳಲೇ ಇದು ಮಾತಾಡಕ್ ಚಲೋ ಖಾಲಿ ಪುಕ್ಷತಿ. ನಿನಗೆ ಯಾವ ಮಾತಾಡೋದು ನಾನು? ಹೌದಿಲ್ಲ? ಸುಮ್ಮನೆ ಕುಂಡ್ರದಿಲ್ಲ, ಇಲ್ಲದನ್ನ ತಲೆ ಅಂದ ಅವ್ರ ತಲೆಯಾಗಿ ಬಿಡಾಕ. ಹೌದಿಲ್ಲ? ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಎದನ್ನೂ ಒಳಗೆ ತಗೊಳಕ್ ಹೋಗ್ಬೇಡ. ಅವಶ್ಯ ಇದ್ದಾಗ ಅಷ್ಟೇ ಮಾತಾಡ, ಅನಾವಶ್ಯಕ ಮಾತುಗಳನ್ನು ಮಾತಾಡೋದು ಬಿಟ್ಟು ಬಿಡ್ರಿ. ಏನ್ ಬಹುನ್ ಶಬ್ದಾನ್ ವಿಮುಂಚತ ವಾಚೋ ವಿಜ್ಞಾಪನಂ ಎತ್ತದ. ಬಹಳಷ್ಟು ಮಾತಾಡೋದು ಉಪಯೋಗ ಇಲ್ಲ. ನಿನ್ ಶಾನೆತನ ತೋರ್ಸಕ್ ಹೋಗ್ಬಿಡು, ಮಾತಿನ ಶಾನೆತನ ಉಪಯೋಗ ಇಲ್ಲ. ಮಾತು ಮನಿ ಕೆಡಿಸ್ತೀನಿ ಅಂತ ತೂತು ಒಲಿ ಕೆಡಿಸ್ತೀನಿ. ಹೌದು. ಕೇಳದವರಿಗೆ ಉಪದೇಶಿಸಬಾರದು, ಯಾರೊಡನೆಯೂ ವಾದ ಕೇಳಲೇಬಾರದು. ಹೌದು, ಯಾರಿಗೆ ಕೇಳಲಿ ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ವಾದದಲ್ಲಿ ಜಯಿಸಬೇಕೆಂಬುದು ಏತಕ್ಕೆ? ಇದರಿಂದ ನಿಮ್ಮ ಅಹಂಕಾರವು ಬೆಳೆಯುವುದು, ಇದರಿಂದ ಉಳಿದವರಿಗೆ ನೋವಾಗುವುದು, ವಾದಿಗಳಲ್ಲಿ ಜಗಳ ಉಂಟಾಗುವುದು. ಉಳಿದವರ ವಿಚಾರಗಳು ಅವರಲ್ಲಿ ಇರಲಿ. ಕೆಲವು ಅವಿಚಾರಿಗಳು ವಿಚಾರ ಮಾಡದೆ ತಮ್ಮ ತಿಳುವಳಿಕೆಯೇ ಸರಿ ಎಂದು ಹಠ ಸಾಧಿಸುವರು. ಇಂಥವರಿಗಾಗಿ ಕಾಲ ಮತ್ತು ಶಕ್ತಿ ಹರಣ ಮಾಡಬೇಡ, ಇದರಿಂದ ವೈರತ್ವವೇ ಬೆಳೆಯುವುದು. ಯಾವುದರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬೇಡ, ಏಕೆಂದರೆ ಬಯಸಿದ್ದು ನಿನಗೆ ಸಿಗದಿದ್ದರೆ ಮನಸ್ಸು ಅಶಾಂತವಾಗುವುದು. ನಮ್ಮ ಪ್ರಾರಬ್ಧದಂತೆ ಸುಖ ದುಃಖಾದಿಗಳು ನಮಗೆ ಬರುವವು, ಅವುಗಳನ್ನು ಯಾರೂ ಕೊಡಲಾರರು. ಮಗನಿಗೆ ಹುಚ್ಚು ಹಿಡಿದರೂ ಮಗಳು ತನ್ನ ಮನಸ್ಸಿಗೆ ಬಂದವನೊಡನೆ ಓಡಿ ಹೋದರೂ ಚಿಂತಿಸಬಾರದು. ಅವರವರ ಹಿಂದಿನ ಕರ್ಮದಂತೆ ಅವರ ಈಗಿನ ವ್ಯವಹಾರವು ನಡೆಯುವುದು ಎಂದು ಉದಾಸೀನ ಆಗಬೇಕು. ಇದರಲ್ಲಿ ಕೂದಲೆಷ್ಟು ಬದಲಾವಣೆಯನ್ನು ಯಾರಿಗೂ ಮಾಡಲಿಕ್ಕಾಗುವುದಿಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿರುವರು. ಎಲ್ಲರೂ ವಿಷಯಗಳನ್ನೇ ನಂಬಿರುವರು, ನಿನ್ನನ್ನು ಯಾರೂ ನಂಬಿರುವುದಿಲ್ಲ. ಜಗತ್ತಿನಲ್ಲಿ ಆನಂದವನ್ನು ಬಯಸಬೇಡ, ಈ ಜಗತ್ತಿನಿಂದ ಆನಂದವನ್ನು ಹೊಂದಲು ಪ್ರಯತ್ನಿಸಬೇಡ. ಜಗತ್ತೆಂದರೆ ನಾಗರ ಹಾವಿನ ವಿಷದಂತೆ, ವಿಷಯಾನ್ ವಿಷವತ್ತನ್ನ. ಸುಖಕ್ಕಾಗಿ ಜಗತ್ತನ್ನು ನಂಬಿದವರೇ ನಿರಾಶೆಯೇ ಗತಿ. ಈ ಜಗತ್ತೆಂದರೆ ಸುಖಮೆಂದು ತಿಳಿದುಕೊಳ್ಳುವನು ಮೂರ್ಖನೇ ಸರಿ. ಬ್ರಹ್ಮನಿಷ್ಠರಿಂದ ಶ್ರವಣ ಮಾಡಿರಿ, ಅವರು ಬರೆದ ಪುಸ್ತಕಗಳನ್ನು ಓದಿರಿ, ಅವರಂತೆ ನಡೆಯಿರಿ. ಇದೇ ಮನಸ್ಸಿನ ಶಾಂತಿಯನ್ನು ಸಾಧಿಸುವ ದಾರಿ. ಈ ಜಗತ್ತು ಕನಸು ಇದ್ದಂತೆ, ನೀನೇ ಸತ್ಯ ಸ್ವರೂಪ ಪರಮಾತ್ಮ ಇರುತ್ತಿ. ಇದನ್ನು ಸ್ವಂತ ನೀ ಅನುಭವದಿಂದ ತಿಳಿದುಕೊಂಡರೆ ಮಾತ್ರ ಮಾನಸಿಕ ಶಾಂತಿ. ಸ್ವತಃ ನಾವು ವಿಚಾರ ಮಾಡ್ಬೇಕು, ಇದನ್ನು ಸ್ವಂತ ಪ್ರಯತ್ನ ಮಾಡಿ ಎಲ್ಲರಿಗೂ ಬರ್ತೈತಿ.
ಇನ್ನೊಬ್ಬರು ಹೇಳಿದ್ದು ಎಷ್ಟು ದಿನ ಇರ್ತೈತಿ, ಕಲಿಸಿನ ಮಾತು ಕತ್ತಿದ ಬುತ್ತಿ. ಸ್ವಂತ ನಾವು ವಿಚಾರ ಮಾಡ್ಬೇಕಿದನ್ನು. ಅದಕ್ಕಾಗಿ ನಿರಂತರ ಯಾವ ಪ್ರಯತ್ನ ಮಾಡಿದ ನಾನು ಹೋಗ್ತೋತಾನ ಅವಾಗ ಲಾಭದ. ಮಹಾತ್ಮರು ಹೇಳಿದ ಮ್ಯಾಗ ನಂಬಿಕೆ ಇಟ್ಕೊಂಡಾದ್ರೆ ಅಭ್ಯಾಸ ಯಾವಾಗ ತೊಡಗ್ತಾನ ಅವಾಗ ಅದು ಲಾಭ ಆಕತಿ. ಇಲ್ಲ ಅಂದ್ರೆ ನಂಬಿಕೆ ಇಲ್ಲದವ್ರಿಗೆ ಎಲ್ಲಿ ಆಗ್ಬೇಕಿದೆ. ಯಾರಿಗೆ ನಂಬಿಕೆ ಅದ ಅಂತ ಕೇಳ್ತಿದ್ರು ಅಂತ ಅವ್ರು. ಏನೋ ಹೇಳ್ತಾರೆ ಬಿಡಿ. ಮತ್ತೆ ಬಿಟ್ಟು ಬಿಡ್ತೇವೆ ನಮ್ಮ ದಾರಿ ಮತ್ತು ಅದನ್ನ ಹಿಡಿತೇವೆ. ಮೊದಲಿನ ಚಾಳಿ ಹೋಗುದಿಲ್ಲ, ಹಗ್ಗ ತಿನ್ನು ಚಾಳಿ ಹೋಗ್ಲಿಲ್ಲ ಅಂತಾರಲ್ಲ. ಎಷ್ಟು ಹೇಳಿರು ಕೇಳಿರು ಮತ್ತು ಸರಿಗಾಡೋದು ಬಿಡಿ. ಅದ್ರಾಗ ಹಣಿಕೆ ಹಾಕ ದನು ಆಕೈತಿ, ಸುಳ್ಳು ಹಣಿಕೆ ಹಾಕ್ಬಿಡ. ಅದ್ರಾಗ ಇಷ್ಟು ವರ್ಷ ಆಯ್ತು, ಮುದುಕಾಗೋ ಮಟ್ಟ ಇನ್ನ ಹಣಿಕೆ ಹಾಕಿದೆ ಅಲ್ಲ, ಇನ್ನೂ ಅದ್ರಾಗ ನಿಮಗೆ ಇನ್ನ ಹೋಗಲ್ಲ ಅಷ್ಟೆ. ಇನ್ನೂ ಒಂದು ಜಪಾಟಿ ನೋಡಬೇಕಂತ. ಏನಾಯ್ತು ಪರಿಣಾಮ ನೋಡ್ಕೊಂಡು ಹಿಂದಕ್ಕೆ ಸರಿ. ಈಗ ಶಾಣೆ ಆಗ, ಶರೀರ ನೆಟ್ಟಗೆ ಇರುವುದರೊಳಗಾಗಿ ಇದರಿಂದ ವಿಮುಖ ಆಗ, ವಿಷಯದಿಂದ ವಿಮುಖ ಆಗಿ ನಿನ್ನ ಕೆಲಸ ಮಾಡು. ನಿನ್ನಲ್ಲೇ ಐತೆ ಅನ್ನೋದನ್ನ ತಿಳ್ಕೊಂಡು ಉಳ್ಕೊ. ಒಮ್ಮೆ ಈ ಶರೀರ ಇರುವುದು ಹೋಗೋದ್ರೊಳಗಾಗಿ ಅದನ್ನ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಪುನಃ ನಿನಗೆ ದುಃಖ ಅನ್ನುವಂಥದ್ದು ಬರುದಿಲ್ಲ. ಈ ಶರೀರವಾದ ಮ್ಯಾಗಿದನ್ನು ತಿಳ್ಕೊಳಕ್ ಬರುದಿಲ್ಲ ನಿನಗೆ. ಅಲ್ಲೆಲ್ಲ ಮತ್ತೆ ಬೇರೆ ವಾಸನೆಗಳು ಕೂಡ ಮತ್ತೊಂದು ಶರೀರ ಬರ್ತಾವೆ. ಅಲ್ಲಿ ಈ ವಿಚಾರ ಎಲ್ಲಿ ಹೊಳಿಬೇಕು ನೀನು? ಅದಕ್ಕೆ ಮೊದಲು ಮಾಡ್ಕೋ ಕೆಲಸ ಇದು. ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದು ಮನುಷ್ಯ ಕುಲದ ಜನರ ಲಾಭ ತನ್ನನ್ನು ತಿಳ್ಕೊಳ್ಳೋದ್ರೊಳಗೆ. ಈ ಅಭ್ಯಾಸದಾಗ ಶ್ರದ್ಧೆಯಿಂದ ನೀ ತೊಡಗಿ ಅದರ ಅನುಭವ ಮಾಡಿಕೊಂಡೆ ಅಂದ್ರೆ ನಿನ್ನಂಥ ಸುಖಿನಾಗಿ ಅವನು ಇಲ್ಲ ಈ ಜಗತ್ತಿನ. ಬಿಡಂಟ್ರಿ.